ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ IAS ಅಕಾಡೆಮಿ ಅರ್ಪಿಸುವ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ವಿಡಿಯೋ ಸರಣಿಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ಆಗಸ್ಟ್ 6ನೇ ತಾರೀಕಿನಂದು ಹಿಂದೂ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಪ್ರಮುಖ 6 ವಿಚಾರಗಳ ಬಗ್ಗೆ ನಾವು ಚರ್ಚೆ ನಡೆಸೋಣ. ಮೊದಲನೇ ವಿಚಾರವಾಗಿ SC ಮೂಡ್ಸ್ ವರ್ಡಿಕ್ಟ್ ಫಾರ್ ಬಾಡಿಲಿ ಆಟೋನಮಿ. ಇದು ಒಂದು ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ, ಇದಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರವಾಗಿದೆ. ಇದಕ್ಕೆ ಸುಪ್ರೀಂ ಕೋರ್ಟ್ ಇನ್ನು ವುಮೆನ್ ಎಂಪವರ್ಮೆಂಟ್ಗೆ ಯೂಸ್ ಆಗೋ ಥರದಲ್ಲಿ ಆಕೆಗೆ ಸ್ವಾತಂತ್ರ್ಯ ಹೆಚ್ಚಿನದಾಗಿ ಸಿಗೋ ರೀತಿಯಲ್ಲಿ ತನ್ನ ಒಂದು ಗರ್ಭದ ಅವಸ್ಥೆಯನ್ನು ಆಕೆ ನಿರ್ಧರಿಸುವ ರೀತಿಯಲ್ಲಿ ಹೆಚ್ಚಿನ ಒಂದು ಸ್ವಾತಂತ್ರ್ಯ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಇದು ತೀರ್ಪಿನಲ್ಲಿ ಹೇಳಿದೆ. ಇದರ ಹಿನ್ನೆಲೆಯಲ್ಲಿ ಆ ಆರ್ಟಿಕಲ್ ಹಾಗೆ ಭಾರತದಲ್ಲಿ ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿಗೆ ಇರತಕ್ಕಂತಹ ಕಾನೂನುಗಳು ಯಾವ್ಯಾವುದಿದೆ ಅನ್ನೋದನ್ನು ನಾವು ನೋಡೋಣ. ಎರಡನೇ ಆರ್ಟಿಕಲ್, ಪ್ರಿವಿಲೇಜ್ ಆಫ್ MPs ಡಸ್ ನಾಟ್ ಎಕ್ಸ್ಟೆಂಡ್ ಟು ಕ್ರಿಮಿನಲ್ ಕೇಸಸ್ ಎಸ್ ವೆಂಕಯ್ಯ ನಾಯ್ಡು. ಉಪರಾಷ್ಟ್ರಪತಿ ಹಾಗೆ ರಾಜ್ಯಸಭೆಯ ಚೇರ್ಪರ್ಸನ್ ಯಾರಾಗಿರ್ತಾರೆ ಇವರು MP ಗಳ ಒಂದು ಪ್ರಿವಿಲೇಜ್ ಸವಲತ್ತುಗಳು ಏನಿರುತ್ತೆ ಅದ್ರ ಮೇಲೆ ಇವರು ತಮ್ಮ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾಕೆ ಈ ಸ್ಟೇಟ್ಮೆಂಟ್ ಇವಾಗ ಪ್ರಸ್ತುತವಾಗಿ ಯಾಕೆ ಬಂದಿದೆ ಅನ್ನೋದನ್ನು ಎರಡನೇ ಆರ್ಟಿಕಲಲ್ಲಿ ನೋಡೋಣ. ಇದು ಪಾಲಿಟಿ GS ಪೇಪರ್ನ 2ಗೆ ಸಂಬಂಧಪಡೋ ರೀತಿಯಲ್ಲಿ ಈ ಆರ್ಟಿಕಲ್ನ ನಾವು ಕನೆಕ್ಟ್ ಮಾಡ್ಬೋದಾಗಿದೆ. ಹಾಗೆ ಮೂರನೇ ಆರ್ಟಿಕಲ್, ಎ ಫ್ರೆಶ್ ಆಪರ್ಚುನಿಟಿ. ಈಗ ಹಿಂದೆ ಇದ್ದಂತಹ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಬಿಲ್ಲನ್ನು ಕೇಂದ್ರ ಸರ್ಕಾರ ಅದು ಇನ್ನು ಮಸೂದೆಯ ಹಂತದಲ್ಲಿತ್ತು, ಅದನ್ನು ಹಿಂದಕ್ಕೆ ತೆಗೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಈ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಬಿಲ್ ಏನಿತ್ತು ಯಾಕೆ ಇದು ಹಿಂದಕ್ಕೆ ತೆಗೆದುಕೊಂಡಿದೆ ಮತ್ತು ಈಗ ಮುಂದಿರ್ತಕ್ಕಂತಹ ಹೊಸ ಆಯ್ಕೆಗಳು ಯಾವ್ಯಾವುದಿದ್ದಾವೆ ಅನ್ನೋದನ್ನು ಈ ಮೂರನೇ ಆರ್ಟಿಕಲಲ್ಲಿ ನಾವು ಚರ್ಚೆ ಮಾಡೋಣ. ಇದು ಕೂಡ ಪಾಲಿಟಿ GS ಪೇಪರ್ 2ಗೆ ಸಂಬಂಧಿಸುವಂತಹ ವಿಚಾರ ಆಗಿದೆ. ಇನ್ನು ನಾಲ್ಕನೇ ವಿಚಾರ, ಅಡ್ರೆಸ್ಸಿಂಗ್ ದ ಚಾಲೆಂಜಸ್ ಇನ್ ನ್ಯೂ ಏಜ್ ಡಿಜಿಟಲ್ ಕಾಮರ್ಸ್. ಇದು ಡಿಜಿಟಲ್ ಕಾಮರ್ಸ್ಗೆ ಕಾಮರ್ಸ್ಗೆ ಸಂಬಂಧಪಡುವಂಥ ವಿಚಾರ. ಇದು ನಮ್ಮ GS ಪೇಪರ್ 3 ಎಕಾನಮಿಗೆ ಸಂಬಂಧಪಡುವಂಥದ್ದು. ಕಾಮರ್ಸ್ ಅಥವಾ ಡಿಜಿಟಲ್ ಕಾಮರ್ಸ್ಗೆ ಇರತಕ್ಕಂತಹ ಸವಾಲುಗಳೇನು, ಅದನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಸರ್ಕಾರ ಏನೇನೆಲ್ಲ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಹೆಚ್ಚಿನ ಅವಕಾಶಗಳಿದೆ, ಇದನ್ನು ಯಾವ ರೀತಿಯಾಗಿ ಇನ್ನೂ ಅಭಿವೃದ್ಧಿಯನ್ನು ಪಡಿಸ್ಬೋದು ಅನ್ನೋದನ್ನು ನಾಲ್ಕನೇ ಆರ್ಟಿಕಲಲ್ಲಿ ನಾವು ನೋಡೋಣ. ಐದನೇ ವಿಚಾರವಾಗಿ, ಲೆಸನ್ ಫಾರ್ ಇಂಡಿಯಾ ಫ್ರಮ್ ತೈವಾನ್ ಸ್ಟ್ಯಾಂಡ್ ಆಫ್. ಈಗ ಪ್ರಸ್ತುತ ಅಮೇರಿಕಾ ಹಾಗೆ ತೈವಾನ್, ಚೈನಾ ಈ ಮೂರು ದೇಶಗಳ ನಡುವೆ ಅಂದರೆ ಅಮೇರಿಕಾ ಚೈನಾ ನಡುವೆ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟಿನ ವಾತಾವರಣ ಏನಿದೆ, ತೈವಾನನ್ನು ನೆಪವಾಗಿಟ್ಕೊಂಡು ಎರಡು ಬಲಿಷ್ಠ ರಾಷ್ಟ್ರಗಳು ಸೌತ್ ಚೈನಾ ಸೀನಲ್ಲಿ ಒಂದಕ್ಕೊಂದು ಎದುರಾಗಿರುವಂಥದ್ದು. ಈ ವಿಚಾರದಿಂದ ನಾವು ಭಾರತ ಏನನ್ನು ಕಲಿಯಬಹುದಾಗಿದೆ, ಇಂತಹ ಚಿಕ್ಕ ರಾಷ್ಟ್ರ ಇಂಥ ದೊಡ್ಡ ಚೈನಾದ ವಿರುದ್ಧ ತಿರುಗಿ ಬಿದ್ದಿರೋದನ್ನು ನಾವು ಯಾವ ರೀತಿಯಾಗಿ ಪರಿಗಣಿಸ್ಬೋದಾಗಿದೆ. ಭಾರತ ಈ ಹಿನ್ನೆಲೆಯಲ್ಲಿ ನಮಗೂ ಕೂಡ ಚೈನಾ ಕಾಮನ್ ಎನಿಮಿ ಇರೋದ್ರಿಂದ ನಾವು ಹೇಗೆ ಯಾವ್ಯಾವ ಅಂಶಗಳನ್ನು ನಾವು ಇಲ್ಲಿ ಪರಿಗಣಿಸಿ ಭಾರತಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಫಾರಿನ್ ಪಾಲಿಸಿನ ರೂಪಿಸೋದಕ್ಕೆ ಹೆಚ್ಚಿನದಾದಂಥ ಒಂದು ನಿರ್ದೇಶನ ಈ ಪರಿಸ್ಥಿತಿಯಿಂದ ನಾವು ಪಡಿಬೋದು ಅನ್ನೋದನ್ನು ನಾವು 5ನೇ ಆರ್ಟಿಕಲಲ್ಲಿ ನೋಡೋಣ. ಇದನ್ನು GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಪಡುವಂಥ ರೀತಿಯಲ್ಲಿ ಫಾರಿನ್ ಪಾಲಿಸಿಗಳನ್ನು ರೂಪಿಸುವಂಥ ವಿಚಾರಕ್ಕೆ ನಾವು ಕನೆಕ್ಟ್ ಮಾಡ್ಬೋದಾಗಿದೆ. ಹಾಗೆ 6ನೇ ವಿಚಾರ, ಮ್ಯಾಂಡೇಟರಿ ವೋಟಿಂಗ್ ಈಸ್ ನಾಟ್ ಪ್ರಾಕ್ಟಿಕಲ್ ಸೇ ಸೆಂಟರ್. ಕಡ್ಡಾಯವಾಗಿ ಮತದಾನ ಅದನ್ನು ಕಾನೂನುಬದ್ಧಗೊಳಿಸಬೇಕು ಅನ್ನೋ ಒಂದು ಪ್ರೈವೇಟ್ ಮೆಂಬರ್ ಬಿಲ್ ಇತ್ತು. ಇದನ್ನು ಸರ್ಕಾರ ಇದು ಇಷ್ಟು ಪ್ರಾಕ್ಟಿಕಲ್ ಆಗಿ ಇದು ಆಗಲ್ಲ ಅನ್ನೋದನ್ನು ಹೇಳಿದೆ. ಇದು ನಮ್ಮ GS ಪೇಪರ್ 2ಗೆ ಕನೆಕ್ಟ್ ಮಾಡಿ ಎಲೆಕ್ಟ್ರಲ್ ರಿಫಾರ್ಮ್ಸ್ ಇದಕ್ಕೆ ಸಂಬಂಧಪಡೋ ರೀತಿಯಲ್ಲಿ 6ನೇ ಆರ್ಟಿಕಲನ್ನು ನಾವು ನೋಡ್ಬೋದಾಗಿದೆ. ಸ್ನೇಹಿತರೆ, ಮೊದಲನೇ ವಿಚಾರವಾಗಿ SC ಮೂಡ್ಸ್ ವರ್ಡಿಕ್ಟ್ ಫಾರ್ ಬಾಡಿಲಿ ಆಟೋನಮಿ. ಇದು ದೇಹದ ಮೇಲೆ ಒಂದು ಸ್ವಾಯತ್ತತೆಯನ್ನು ಕೊಡುವಂಥದ್ದಕ್ಕೆ ಮಹಿಳೆಯರಿಗೆ ಆಕೆಯ ದೇಹದ ಮೇಲೆ ಆಕೆಗೆ ಹೆಚ್ಚಿನ ಅಧಿಕಾರ ಇರಬೇಕು, ಆಕೆ ತನ್ನ ದೇಹದಲ್ಲಿ ಆಗುವಂಥ ಬದಲಾವಣೆಗಳ ಮೇಲೆ ಅವಳು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೆಚ್ಚು ಸ್ವತಂತ್ರಳಾಗಿದ್ದಾಳೆ ಅನ್ನೋದು ರೀತಿಯಲ್ಲಿ ಈ ಸುಪ್ರೀಂ ಕೋರ್ಟ್ ಇದನ್ನು ಹೇಳಿರುವಂಥದ್ದು. ಈ ಆರ್ಟಿಕಲ್ಗೆ ನಾವು ಹೋಗೋದಕ್ಕಿಂತ ಮುಂಚೆ ಇದಕ್ಕೆ ಹಿನ್ನೆಲೆಯಾಗಿ ಯಾವುದು ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಈ ಭಾರತದಲ್ಲಿ ವೈದ್ಯಕೀಯವಾಗಿ ಅಂದರೆ ನಾವು ಟರ್ಮಿನೇಷನ್ ಅನ್ನೋ ಪದ ಏನಿದೆ ಅಂತಂದರೆ ಅದನ್ನು ತೆಗೆದುಹಾಕುವಂಥದ್ದು ಅಥವಾ ಅದನ್ನು ನಿಲ್ಲಿಸುವಂಥದ್ದು, ಅಲ್ಲಿಗೆ ನಾನು ಇದನ್ನು ವಿಸರ್ಜನೆ ಮಾಡ್ತೀನಿ, ಇಲ್ಲಿಗೆ ನಾನು ಮುಗಿಸ್ತೀನಿ ಅನ್ನೋ ಅರ್ಥಕ್ಕೆ ಟರ್ಮಿನೇಷನ್ ಅಂತ ಹೇಳ್ತೀವಿ. ಹಾಗೆ ಭಾರತದಲ್ಲಿ ಟರ್ಮಿನೇಷನ್ ಪ್ರೆಗ್ನೆನ್ಸಿನೆಲ್ಲ ತಡೆ ಹಿಡಿಯೋದನ್ನು ಅಂದರೆ ಆಕೆ ಹಾಕಿರುವಂಥದ್ದನ್ನು ಗರ್ಭವನ್ನು ಧರಿಸೋದನ್ನು ನಿರಾಕರಿಸುವಂಥದ್ದು ಅಥವಾ ಗರ್ಭಧಾರಣೆಯ ಅವಳು ಅಬಾರ್ಷನ್ ಮಾಡಿಸ್ಕೊಳ್ಳೋ ಅಂಥದ್ದು, ಇದಕ್ಕೆ ಸಂಬಂಧಪಡುವಂಥ ರೀತಿಯಲ್ಲಿ ಭಾರತದಲ್ಲಿ ಹಿಂದೆ ಇರುವಂತಹ ಕಾನೂನುಗಳ ಬಗ್ಗೆ ನೋಡೋಣ. 1971ನೇ ಇಸ್ವಿ ಅಷ್ಟೊತ್ತಿಗೆ ಅಂದರೆ 1971ನೇ ಇಸ್ವಿಯ ಹಿಂದೆ ಯಾವುದೇ ರೀತಿಯಾದಂತಹ ಒಂದು ಈ ಪ್ರೆಗ್ನೆನ್ಸಿನ ಟರ್ಮಿನೇಷನ್ ಮಾಡೋವಂಥದ್ದನ್ನು ಯಾವುದೇ ರೀತಿಯಾದಂತಹ ಕಾನೂನುಗಳು ಭಾರತದಲ್ಲಿ ಅಧಿಕೃತವಾಗಿ ಯಾವುದೂ ಕೂಡ ಇರಲಿಲ್ಲ. ಆದಾಗ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಸ್ತ್ರೀಗೆ ಹೆಚ್ಚಿನ ಸ್ವಾತಂತ್ರ್ಯವನ್ನು ಕೊಡಬೇಕು, ಹಾಗೆ ಆಕೆ ಗರ್ಭ ಧರಿಸುವ ಹಕ್ಕನ್ನು ಆಕೆಗೆ ಪೂರ್ತಿಯಾಗಿ ಬಿಡಬೇಕು, ಗರ್ಭವನ್ನು ಧರಿಸುವಂಥ ಹಕ್ಕು ಆಕೆ ಗರ್ಭವನ್ನು ಯಾವಾಗ ಬೇಕೋ ಆಗ ತೆಗೆಸುವಂಥ ಹಕ್ಕೂ ಕೂಡ ಎರಡೂ ಕೂಡ ಮಹಿಳೆಗೆ ಇರಬೇಕು ಅನ್ನೋದನ್ನು ಜಗತ್ತಿನ ಬೇರೆ ಮುಂದುವರೆದಂತಹ ರಾಷ್ಟ್ರಗಳು, ಯುರೋಪಿಯನ್ ಯೂನಿಯನ್, ಅಮೆರಿಕಾ, ಅಲ್ಲೆಲ್ಲ ಹೆಚ್ಚಿನ ಒಂದು ಕೂಗುಗಳು ಎದ್ದಂತ ಇತ್ತು. ಮಹಿಳೆಯ ಸಬಲೀಕರಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುವಂತಹ ಅಂಶಗಳನ್ನು ಆವಾಗ ಎಲ್ಲ ರಾಷ್ಟ್ರಗಳು ಮಾತಾಡ್ತಾ ಇದ್ವು. ಅಂಥ ಸಂದರ್ಭದಲ್ಲಿ ಭಾರತದಲ್ಲೂ ಕೂಡ ಅಂತಹ ಕಾನೂನಿನ ಒಂದು ಅವಶ್ಯಕತೆ ಇದೆ. ಹಾಗೆ
ಮೆಡಿಕಲ್ ಈ ಪ್ರೆಗ್ನೆನ್ಸಿನ ಟರ್ಮಿನೇಟ್ ಮಾಡೋದಕ್ಕೋಸ್ಕರ ಈ ಗರ್ಭಪಾತ ಆಗೋದಕ್ಕೆ ಹಿಂದೆ ಯಾವುದೇ ರೀತಿಯಾದಂತಹ ಕಾನೂನುಗಳು ಇಲ್ಲದೇ ಇರೋದ್ರಿಂದ ಅನ್ಸೇಫಾಗಿ ಹಳ್ಳಿಗಳಲ್ಲಿ ಈ ನಾಟಿ ವೈದ್ಯ ಪದ್ಧತಿಯ ಮೂಲಕ ಆಯುರ್ವೇದ ಔಷಧಿಗಳ ಮೂಲಕ ಆಕೆ ಗರ್ಭಪಾತಕ್ಕೆ ತುತ್ತಾಗ್ತಾ ಇದ್ಲು. ಹಾಗೆ ಗರ್ಭಪಾತಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಅವೈಜ್ಞಾನಿಕ ಪದ್ಧತಿಗಳಿಂದ ಮಾಡ್ತಿರ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿರೋದ್ರಿಂದ ಆಕೆ ಸಾವನ್ನು ಅಪ್ತಾ ಇದ್ಲು. ಇದರಿಂದ ಮತ್ತು ಕುಟುಂಬದಲ್ಲಿ ಒಂದು ವ್ಯವಸ್ಥೆಯಲ್ಲಿ ಅದು ಹಾಳಾಗ್ತಾ ಇತ್ತು. ಈ ರೀತಿಯಾದಂಥ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇಂದಿರಾ ಗಾಂಧಿ ಪ್ರಧಾನಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತದಲ್ಲೂ ಕೂಡ ಈ ಟರ್ಮಿನೇಷನನ್ನು ಪ್ರೆಗ್ನೆನ್ಸಿನ ಟರ್ಮಿನೇಟ್ ಮಾಡೋದಕ್ಕೆ ನಾವು ಕಾನೂನು ಪೂರಕವಾಗಿ ಕಾನೂನಿನ ಅಡಿಯಲ್ಲಿ ಈ ಥರದನ್ನ ಕ್ರಮಗಳನ್ನು ಕೈಗೊಳ್ಳಬೇಕು. ಇದಕ್ಕೆ ಸಮರ್ಪಕವಾಗಿರ್ತಕ್ಕಂಥ ಕಾನೂನುಗಳ ಅನುಷ್ಠಾನ ಭಾರತದಲ್ಲಿ ಅಗತ್ಯ ಅನ್ನೋದನ್ನು ಮನಗಂಡುವಂತಹ ಅಂದಿನ ಸರ್ಕಾರ 1971ನೇ ಇಸ್ವಿನಲ್ಲಿ ಮೊದಲನೇ ಬಾರಿಗೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ ಅನ್ನೋದನ್ನು ಜಾರಿಗೊಳಿಸುತ್ತೆ. ಇದರಲ್ಲಿ ಕೆಲವು ನಿಯಮಗಳನ್ನು ಮಾಡುತ್ತೆ. ಹಾಗೆ ಗರ್ಭಪಾತ ಆಗುವಂಥದ್ದನ್ನು ಮೆಡಿಕಲಿ ಆಗಬೇಕು. ಹಾಗೆ ಅದು ಆ ಮೆಡಿಕಲ್ ಆಗಿ ಆಗುವಂಥದ್ದು ಕಾನೂನಿಗೆ ಒಳಪಟ್ಟಿರುವಂತಹ ಅಂಶಗಳನ್ನು ಕೆಲವನ್ನ ಪರಿಗಣಿಸ್ತಾರೆ. ಇದರಲ್ಲಿ ಓನ್ಲಿ ಅಪ್ಲೈಸ್ ಟು ದ ಮ್ಯಾರಿಡ್ ವುಮೆನ್. ಇದು ಮೊದಲನೇ ಇದಕ್ಕೆ ಆಕೆಗೆ ವಿವಾಹಿತೆಗೆ ಮಾತ್ರನೇ ಇದು ಅನ್ವಯ ಆಗುವಂಥದ್ದು. ಇದು ಯಾಕೆ? ಅದರಲ್ಲೂ ಕೂಡ ಕಾಂಟ್ರಾಸೆಪ್ಟಿವ್ ಫೇಲ್ಯೂರ್ ಆಗಿರಬೇಕು. ಗರ್ಭನಿರೋಧಕ ವ್ಯವಸ್ಥೆಗಳು ಆಕೆ ಬಳಸಿರ್ತಕ್ಕಂಥ ಯಾವುದಾದ್ರೂ ಟ್ಯಾಬ್ಲೆಟ್ಸ್ ಇರ್ಬೋದು ಅಥವಾ ಗರ್ಭನಿರೋಧಕ ಸಾಧನಗಳಿರ್ಬೋದು, ಇಂತಹವು ವೈಫಲ್ಯವನ್ನು ಕಂಡಾಗ ಆಕೆ ಪ್ರೆಗ್ನೆಂಟ್ ಆಗ್ತಾಳೆ. ಅಂತಹ ಸಂದರ್ಭದಲ್ಲಿ ಇದನ್ನು ತಡೆ ಹಿಡಿಯೋದಕ್ಕೋಸ್ಕರನೇ ಆಕೆಗೆ ಈ ಟರ್ಮಿನೇಷನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಈ MTP ಆ್ಯಕ್ಟ್ 1971ನಲ್ಲಿ. ಆಕೆ ಮ್ಯಾರಿಡ್ ಕೂಡ ಆಗಿರಬೇಕು. 2 ಕಂಡೀಷನ್ನು. ಒಂದು, ಆಕೆ ಮದುವೆ ಆಗಿದ್ರೂ ಕೂಡ ಕಾಂಟ್ರಾಸೆಪ್ಟಿವ್ ಫೇಲ್ಯೂರ್ ಆಗಿರಬೇಕು. ಈ 2 ಕಾರಣಗಳಿಂದಾಗಿ ಆಕೆ ಟರ್ಮಿನೇಷನ್ನ ಮಾಡುವಂಥದ್ದು. ಹಾಗೆ ಗೆಸ್ಟೇಷನಲ್ ಏಜ್ ಲಿಮಿಟ್ ಏನಿದೆ ಇದು 20 ವಾರದಿಂದ ಮತ್ತು ಅದಕ್ಕೆ 20 ವಾರಗಳ ಲಿಮಿಟ್ ಇರುತ್ತೆ. ಅಂದರೆ ಭ್ರೂಣದ ಒಂದು ಅವಧಿ ಏನಿರುತ್ತೆ ಅದು ಬೆಳೀತಾ ಇರ್ತಕ್ಕಂಥ ಅವಧಿ 20 ವಾರಗಳ ಒಳಗಾಗಿದ್ದರೆ ಮಾತ್ರ ಇದಕ್ಕೆ ಅವಕಾಶ ಮಾಡಿಕೊಡೋವಂಥದ್ದು. ಆಕೆ ಗರ್ಭಪಾತಕ್ಕೆ ಹೋಗ್ಬೋದು ಕಾನೂನಿನ ಅಡಿಯಲ್ಲಿ. ಇದನ್ನು ಅನುಮೋದಿಸೋದಕ್ಕೆ 2 ರೀತಿಯ ಹಂತವನ್ನು ಪಾಲಿಸುತ್ತೆ. ಒಂದದು 1 RMP ಟಿಲ್ 12 ವೀಕ್ಸ್, 12 ವಾರಗಳ ತನಕ ಒಂದು RMP ಅಂತಂದರೆ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅಂತ, ಅಂದರೆ ನೋಂದಾಯಿತ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಅಥವಾ ನೋಂದಣಿಯನ್ನು ಮಾಡಿರೋಂಥ ವೈದ್ಯ ಆಗಿರಬೇಕು. ಆತನ 12 ವಾರಗಳವರೆಗೂ ಆಗಿದ್ದರೆ ಆ ಒಬ್ಬನ ಒಂದು ಪರ್ಮಿಷನ್ ಸಾಕು. 12 ವಾರಗಳ ನಂತರದ ಕಾಲಾವಧಿ ಅಂದರೆ 20 ವಾರಗಳ ಅವಧಿವರೆಗೂ ಇಬ್ಬರ ಡಾಕ್ಟರ್ಗಳು ಅಂದರೆ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ ಒಪ್ಪಿಗೆಯಲ್ಲಿ ಕಡ್ಡಾಯವಾಗುವಂಥದ್ದು. ಹಾಗೆ ಬ್ರೀಚ್ ಆಫ್ ದಿ ವುಮೆನ್ ಕಾನ್ಫಿಡೆನ್ಷಿಯಲಿಟಿ, ಫೈನ್ ಅಪ್ ಟು ₹1000. ಅಂದರೆ ಇದನ್ನು ಯಾರಾದ್ರೂ ಬ್ರೀಚ್ ಮಾಡಿದರೆ, ಈ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಇರ್ತಾರೆ ಅಥವಾ ಈ ಮೆಡಿಕಲ್ ಟರ್ಮಿನೇಷನ್ ಅದರೊಳಗೆ ಕೆಲಸ ಮಾಡಿರೋವಂಥ ಯಾರಾದರೂ ಇರ್ಬೋದು, ವೈದ್ಯಕೀಯ ವ್ಯಕ್ತಿಗಳು ಇರ್ಬೋದು, ಈ ಥರದವರು ಸಂಬಂಧಪಟ್ಟಿರುವಂಥವ್ರು ಈ ಮಹಿಳೆಯ ಬಗ್ಗೆ ಹೊರಗಿನ ಆಕೆ ವೈಯಕ್ತಿಕ ವಿಚಾರಗಳನ್ನು ಬಹಿರಂಗಪಡಿಸಿದ್ರು ಅಂತಂದರೆ ಅವರಿಗೆ ಇಲ್ಲಿ ಶಿಕ್ಷೆಯ ಪ್ರಮಾಣ ಇತ್ತು. ಇದು ₹1000 ತನಕನೂ ದಂಡ ಕೂಡ ಇತ್ತು. ಈ ಕಾನ್ಫಿಡೆನ್ಷಿಯಲಿಟಿನ ಅವರು ಬ್ರೇಕ್ ಮಾಡಿದರೆ. ಇದು ಹಿಂದೆ ಇದ್ದಂತಹ 71ನೇ ಇಸ್ವಿ ಇರುವಂಥ ಕಾನೂನು ಈಗ ಯಾಕೆ ಇದು ಮತ್ತೆ 2021ಕ್ಕೆ ಅಮೆಂಡ್ಮೆಂಟ್ ಆಗುತ್ತೆ? ಅಮೆಂಡ್ಮೆಂಟ್ ಆಗೋದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂತಂದರೆ, ಹಿಂದೆ ಇದ್ದಂತಹ ಲೋಪದೋಷಗಳು. ಅಂದರೆ ಮ್ಯಾರಿಡ್ ವುಮೆನಿಗೆ ಮಾತ್ರನೇ ನೀವು ಕೊಡುವಂಥದ್ದು, ಆಕೆಗೆ ಮಾತ್ರನೇ ಗರ್ಭಪಾತ ಆಗೋದಕ್ಕೆ ಅವಕಾಶ ಕೊಡೋದು. ಆದರೆ ಅನ್ಮ್ಯಾರಿಡ್ ಇರ್ತಾರೆ, ಈಗ ರೇಪ್ ವಿಕ್ಟಿಮ್ಸ್ ಇರ್ತಾರೆ, ಡಿಸಾಸ್ಟರ್ ಅಂತಹ ಟೈಮಲ್ಲಿ ಅವ್ರ ಮೇಲೆ ಅತ್ಯಾಚಾರ ಆಗೋಂಥ ಸಂದರ್ಭಗಳಿರುತ್ತೆ. ಯುದ್ಧಗಳಲ್ಲಿ ಸೈನಿಕರು, ಬೇರೆ ದೇಶಗಳ ಸೈನಿಕರು ಅವರನ್ನು ಅತ್ಯಾಚಾರ ಮಾಡೋಂಥ ಸಂದರ್ಭ ಇರುತ್ತೆ. ಅಥವಾ ಬುಡಕಟ್ಟು ಮಹಿಳೆಯರಲ್ಲಿ ಮದುವೆ ಆಗದೇ ಆಕೆ ಅತ್ಯಾಚಾರಕ್ಕೆ ಒಳಗಾಗುವಂಥದ್ದು. ಈ ರೀತಿಯಾದಂಥ ಹಲವಾರು ಸಿಚುವೇಷನ್ಗಳು 71ನೇ ಇಸ್ವಿ ಆದ ನಂತರ ಕ್ರಮೇಣದ ನಂತರ ಬದಲಾದಂತಹ ಸನ್ನಿವೇಶದಲ್ಲಿ ಈ ಕಾಯ್ದೆಗೆ ತಿದ್ದುಪಡಿಯ ಅವಶ್ಯಕತೆಯನ್ನು ಸರ್ಕಾರ ಮನಗಂಡು, ಹಾಗೆ ಅದರಲ್ಲಿ ಅನ್ಮ್ಯಾರಿಡ್ ವುಮೆನ್ಗೂ ಕೂಡ ಇದರಲ್ಲಿ ಅವಕಾಶವನ್ನು ಕೊಡಬೇಕು. ಆಕೆ ಯಾವುದಾದ್ರೂ ರೇಪ್ ವಿಕ್ಟಿಮ್ ಆಗಿದ್ದರೆ ಅಥವಾ ಇನಿಯಸ್ ಆ್ಯಕ್ಟ್ಗಳಿಂದ ಯಾವುದಾದ್ರು ಆಗಿದ್ದರೆ, ಮೈನರ್ ಆಗಿದ್ದರೆ, ಆ ಥರದವರು ಗರ್ಭ ಧರಿಸಿದ್ರು ಅವ್ರಿಗೂ ಕೂಡ ಇಲ್ಲಿ ಗರ್ಭಪಾತವನ್ನು ಮಾಡೋದಕ್ಕೆ ಸರ್ಕಾರ ಕಾನೂನಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನು ಮನಗಂಡು ಅಮೆಂಡ್ಮೆಂಟ್ ಆಗುತ್ತೆ. ಇದು ತಿದ್ದುಪಡಿ ಆಗುತ್ತೆ. ಅದರಲ್ಲಿ ಅನ್ಮ್ಯಾರಿಡ್ ವುಮೆನನ್ನು ಕೂಡ ಸೇರಿಸ್ತಾರೆ. ಇದರಲ್ಲಿ ಹಿಂದೆ ಇದ್ದಂಥ 20 ವಾರಗಳ ಒಂದು ನಿಗದಿತ ಸಮಯ ಏನಿತ್ತು ಅದನ್ನು 24 ವಾರಗಳಿಗೆ ಇದನ್ನು ಹೆಚ್ಚು ಮಾಡ್ತಾರೆ. ಇದಕ್ಕೆ ಕಾರಣ ರೇಪ್ ಸರ್ವೆ ಆಗಿರ್ಬೋದು. ಮತ್ತು ಬಿಹೈಂಡ್ 24 ವೀಕ್ಸ್ ಫಾರ್ ಸಬ್ಸ್ಟ್ಯಾನ್ಷಿಯಲ್ ಫೀಟಲ್ ಅಬ್ನಾರ್ಮಲಿಟೀಸ್, 24 ವಾರಗಳ ಆದ ನಂತರನೂ ಕೂಡ ಇಲ್ಲಿ ಕೆಲವು ವಿಶೇಷವಾದ ಪ್ರಕರಣಗಳಿಗೆ, ಅಂದರೆ ಫಿಟಲ್ ಅಬ್ನಾರ್ಮಲಿಟೀಸ್, ಆ ಬೆಳೆಯುವಂತಹ ಮಗು ಏನಿದೆ ಭ್ರೂಣ, ಅದಕ್ಕೆ ಅಂಗವೈಕಲ್ಯ ಅನುಭವಿಸುವಂಥದ್ದು ಅಥವಾ DNA ಈ ಥರದ ಪ್ರಾಬ್ಲಮ್ ಏನಾದರೂ ಜೆನೆಟಿಕಲಿ ಪ್ರಾಬ್ಲಮ್ ಇತ್ತು ಅನ್ನೋದಾದರೂ ಕೂಡ 24 ವಾರಗಳ ಆದ ನಂತರನೂ ಕೂಡ ಇಲ್ಲಿ ಗರ್ಭಪಾತಕ್ಕೆ ಅವಕಾಶವನ್ನು ಈ ಕಾನೂನು ಅವಕಾಶ ಮಾಡಿಕೊಡುತ್ತೆ. ಇದರಲ್ಲಿ ಹಿಂದೆ ಇದ್ದಂತಹ 1 MRP ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಯಾರಿರ್ತಾರೆ ಅಂತ ನಿಮಗೆ 12 ವಾರಗಳವರೆಗೆ ಒಬ್ಬನ ಅವಶ್ಯಕತೆ ಇತ್ತು, ಅವನ ಅನುಮೋದನೆಯ ಅವಶ್ಯಕತೆ ಇತ್ತು. ಇದರಲ್ಲಿ 20 ವಾರಗಳವರೆಗೂ ಕೂಡ ಒಬ್ಬ RMPಯ ಅವಕಾಶ ಇರುತ್ತೆ. ಹಾಗೆ 20ರಿಂದ 24 ವಾರಗಳ ನಂತರದ ಭ್ರೂಣವನ್ನು ತೆಗೆಸಬೇಕು ಅಂತಂದರೆ ಇಬ್ಬರು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ಸ್ನ ಒಂದು ಅನುಮೋದನೆಯಲ್ಲಿ ಅವಶ್ಯಕವಾಗಿರುತ್ತೆ. ಹಾಗೆ ಆಫ್ಟರ್ 24 ವೀಕ್ಸ್, ಇದು 24 ವಾರಗಳ ನಂತರ ಈ 2 ಡಾಕ್ಟರ್ಗಳು ಒಪ್ಪಿದ್ರೂ ಕೂಡ ಒಂದು ಮೆಡಿಕಲ್ ಬೋರ್ಡ್ ಅಪ್ರೂವಲ್ ಇದರಲ್ಲಿ ಕಡ್ಡಾಯವಾಗಿರೋಂಥದ್ದು ಎಕ್ಸ್ಟ್ರಾ ಆಗುತ್ತೆ.
ಹಾಗೆ ಇದರಲ್ಲೂ ಕೂಡ ಆಕೆ ಯಾರು ಈ ವುಮೆನ್ಸ್ ಕಾನ್ಫಿಡೆನ್ಷಿಯಲಿಟಿ ಯಾರಾದರೂ ಬ್ರೀಚ್ ಮಾಡಿದರೆ ಅದು ಬಹಿರಂಗಪಡಿಸಿದರೆ ಅವ್ರಿಗೂ ಕೂಡ ಇದರಲ್ಲಿ ಫೈನ್ ಮತ್ತು ಇಂಪ್ರಿಸನ್ಮೆಂಟ್ ಎರಡನ್ನೂ ಸೇರಿಸಿ 1 ವರ್ಷಗಳವರೆಗೂ ಕಠಿಣ ಸಜೆಯನ್ನು ವಿಧಿಸೋದಕ್ಕೆ ಈ MTP ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಅವಕಾಶ ಮಾಡಿಕೊಡುತ್ತೆ. ಇಷ್ಟು ಭಾರತದಲ್ಲಿ ಇರತಕ್ಕಂತಹ ಒಂದು ಗರ್ಭಪಾತಕ್ಕೆ ಸಂಬಂಧಪಡುವಂಥ 2 ಕಾನೂನುಗಳು. ಒಂದು 71ನೇ ಇಸ್ವಿದು, ಅದಾದ ನಂತರ 2021ನೇ ಇಸ್ವಿಲಿ ಅದಕ್ಕೆ ತಿದ್ದುಪಡಿ ಆಗಿರ್ತಕ್ಕಂಥದ್ದು. ಈಗ ಮತ್ತು ಈ ಆರ್ಟಿಕಲ್ನ ಒಂದು ಪ್ರಸ್ತುತತೆ ಏನಿದೆ ಅನ್ನೋದನ್ನು ನಾವು ನೋಡೋದಾದರೆ, MTP ಆ್ಯಕ್ಟ್ ಏನಿದೆ 2021 ಇದರಲ್ಲಿ ಅಮೆಂಡ್ಮೆಂಟ್ ಆಗಿತ್ತು. ಅನ್ಮ್ಯಾರಿಡ್ ಅನ್ನೋದು ಒಂದು ಸೇರಿಸಿದ್ರು. ಹಾಗೆ ಕಾಲಾವಧಿಯನ್ನು ಕೂಡ ಹೆಚ್ಚಿಸಿದ್ರು. ಬೋರ್ಡ್ ಅಪ್ರೂವಲ್ ಕೂಡ ಆಗೋದನ್ನು ಹೆಚ್ಚಿಗೆ ಮಾಡಿದ್ದಾರೆ. ಹಾಗೆ ಜೈಲು ಶಿಕ್ಷೆಯನ್ನು ಕೂಡ ಇಲ್ಲಿ ಹೆಚ್ಚು ಮಾಡಿದ್ದಾರೆ. ಅದರಲ್ಲಿ ಕೆಲವು ಅಂಶಗಳನ್ನು ಸೇರಿಸಿದ್ದಾರೆ. ಅಂಶಗಳು ಯಾವ್ಯಾವುದು ಅಂತಂದರೆ, ಒಂದು 7 ಅಂಶಗಳನ್ನು ಪ್ರಮುಖವಾಗಿ ಸೇರಿಸಿದ್ದಾರೆ. ಅದ್ರ ಜೊತೆಗೆ ಅದನ್ನು ಟರ್ಮಿನೇಷನ್ ಮಾಡೋದಕ್ಕೆ ಆ ಏರಿಯಾನ ವೈಡ್ ಮಾಡಿದ್ದಾರೆ. ಅದು ಯಾವುದು ಅಂತಂದರೆ 7 ಪಾಯಿಂಟ್ಸ್ಗಳನ್ನು ಯಾವ್ಯಾವ್ದು ನೋಟ್ ಮಾಡಿದ್ದಾರೆ ಅಂತಂದರೆ, ಸರ್ವೈವರ್ ಆಫ್ ಸೆಕ್ಷುವಲ್ ಅಸಾಲ್ಟ್ ಆರ್ ರೇಪ್ ಆಗಿರುವಂಥದ್ದು ಹಿಂದೆ ಹೇಳಿರೋ ಪ್ರಕಾರದಲ್ಲಿ, ಮೈನರ್ ಮೇಲೆ ಆಗಿರುವಂಥದ್ದು, ಚೇಂಜ್ ಆಫ್ ದಿ ಮೆರಿಷಿಯಲ್ ಸ್ಟೇಟಸ್. ಇದು ಮೆರಿಷಿಯಲ್ ಸ್ಟೇಟಸ್ ಅಂತಂದರೆ ಯಾರು ಮದುವೆ ಆಗಿರ್ತಾರೆ, ಮದುವೆ ಆಗಿದ್ದಂಥ ಸಂದರ್ಭದಲ್ಲಿ ಆಕೆ ಪ್ರೆಗ್ನೆಂಟ್ ಇರ್ತಾಳೆ. ಆಕೆ ಪ್ರೆಗ್ನೆಂಟ್ ಇರೋ ಸಂದರ್ಭದಲ್ಲಿ ಗಂಡ ಬಿಟ್ಟು ಹೋದರೆ, ಆಕೆಗೆ ಡೈವರ್ಸ್ ಆಗಿಬಿಟ್ರೆ ಅವಳು ಇಲ್ಲಿ ಸಿಂಗಲ್ ಆಗ್ತಾಳೆ. ಹಾಗಾಗಿ ಅವಳು ಮಗುನ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರೋಂಥ ಪರಿಸ್ಥಿತಿ ಬಂದಾಗ ಈ ಮೆರಿಟಲ್ ಸ್ಟೇಟಸ್ ಚೇಂಜ್ ಆಗೋದ್ರಿಂದ ಆಕೆಗೆ ಇದನ್ನು ಮಗುನ ಇರೋವಂಥದ್ದು ಮುಂದಿನ ಒಂದು ಎಕನಾಮಿಕ್ ಬರ್ಡನನ್ನು ಅನುಭವಿಸ್ತಾಳೆ. ಹಾಗಾಗಿ ಅಥವಾ ವಿಡೋ ಆಗಿ ಆಕೆ ವಿಧವೆ ಆಗ್ಬೋದು. ಇಂತಹ ಸಂದರ್ಭದಲ್ಲಿ ಆಕೆ ಈ ಗರ್ಭಪಾತವನ್ನು ಮಾಡಿಸ್ಕೊಳ್ಳೋದಕ್ಕೆ ಈಕೆನೂ ಕೂಡ ಇಲ್ಲಿ ಅವಕಾಶವನ್ನು ಮಾಡಿಕೊಡುತ್ತೆ. ಹಾಗೆ ವುಮೆನ್ ವಿತ್ ಫಿಸಿಕಲಿ ಡಿಸಬಿಲಿಟೀಸ್, ಅಂಗವೈಕಲ್ಯವನ್ನು ಬಳಲ್ತಾ ಇರೋರಿಗೂ ಕೂಡ ಇದರಲ್ಲಿ ಅವಕಾಶವನ್ನು ಮಾಡಿಕೊಡುತ್ತೆ. ಹಾಗೆ ಮೆಂಟಲಿ ಇಲ್ ವುಮೆನ್, ಮಾನಸಿಕವಾಗಿ ಅಸ್ವಸ್ಥೆ ಆಗಿರ್ತಕ್ಕಂಥವ್ರಿಗೂ ಕೂಡ ಇದರಲ್ಲಿ ಅವಕಾಶ ಇರುತ್ತೆ. ಹಾಗೆ ಫೋಟಲ್ ಮಾಲ್ಫಾರ್ಮೇಷನ್, ಅದು ಭ್ರೂಣ ಅಂಗವೈಕಲ್ಯವನ್ನು ಅನುಭವಿಸ್ತಿರ್ತಕ್ಕಂಥದ್ದು ಅಥವಾ ಸರಿಯಾಗಿ ಊಟೋದಕ್ಕೆ ಆಗಲ್ಲ ಅನ್ನೋಂಥದ್ದು, ಮೆಂಟಲಿ ಅಬ್ನಾರ್ಮಲಿಟೀಸ್ ಇರುವಂಥದ್ದು, ಸೀರಿಯಲಿ ಹ್ಯಾಂಡಿಕ್ಯಾಪ್ಟ್ ಈ ಥರದವು ಎಲ್ಲವನ್ನು ಪರಿಗಣಿಸಿ ಇಷ್ಟು ಕಂಡೀಷನನ್ನು ಗರ್ಭಪಾತಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇದು 2021ರ ಅಮೆಂಡ್ಮೆಂಟಲ್ಲಿ ಆಗಿರುವಂತಹ ಬದಲಾವಣೆಗಳು. ಈಗ ಈ ಆರ್ಟಿಕಲ್ನಲ್ಲಿ 21ನೇ ಇಸ್ವಿಲಿ ಆಗಿರ್ತಕ್ಕಂಥ ಅಮೆಂಡ್ಮೆಂಟ್ಗಳಲ್ಲಿ ಒಂದು ಅಂಶವನ್ನು ಅವರು ಬಿಟ್ಟಿದ್ದಾರೆ. ಅನ್ಮ್ಯಾರಿಡ್ ಆಗಿರುವಂಥವ್ರು ಯಾರಾದರೂ ಇದ್ದರೆ ಏನು ಮಾಡಬೇಕು? ಈಗ 3ನೇ ಪಾರ್ಟಲ್ಲಿ ಹೇಳಿದಿರೋ ಪ್ರಕಾರ ಚೇಂಜ್ ಆಫ್ ಮ್ಯಾರಿಷಿಯಲ್ ಸ್ಟೇಟಸ್ ಅಂತ ಹೇಳ್ತಿದೆ. ಈಗ ಲಿವಿಂಗ್ ಟುಗೆದರಲ್ಲಿ ಇರ್ತಾರೆ, ಅವರಿಬ್ಬರು ಮದುವೆನೇ ಆಗಿರಲ್ಲ ಇನ್ನು, ಆದರೂ ಕೂಡ ಆಕೆ ಪ್ರೆಗ್ನೆಂಟ್ ಆಗ್ತಾಳೆ. ಪ್ರೆಗ್ನೆಂಟ್ ಆದ ನಂತರ ಅವರು ಮದುವೆನೇ ಆಗಿರಲ್ಲ. ಹಾಗೆ ಆ ಪ್ರೆಗ್ನೆಂಟ್ ಆಗಿರೋಂತಹ ಲೇಡಿ ಈ ಯಾವುದೋ 7 ಕಂಡೀಷನ್ಗೂ ಕೂಡ ಆಕೆ ಒಳಪಡಲ್ಲ. ಇಲ್ಲಿ ಅವಳು ರೇಪ್ ಆಗಿರಲ್ಲ, ಅವಳ ಮೇಲೆ ಆಕೆ ಮೇಜರ್ ಆಗಿರೋವಂಥದ್ದು. ಮ್ಯಾರಿಷಿಯಲ್ ಸ್ಟೇಟಸ್ ಅಂತ ಅವ್ರು ಇನ್ನೂ ಮದುವೆನೇ ಆಗಿರಲ್ಲ. ವುಮೆನ್ ವಿತ್ ಫಿಸಿಕಲ್ ಡಿಸಬಿಲಿಟೀಸ್, ಅವಳು ಯಾವುದೇ ರೀತಿಯಾದಂತಹ ಅಂಗವೈಕಲ್ಯವನ್ನು ಅಥವಾ ಮಾನಸಿಕ ಒಂದು ಸ್ಥಿಮಿತವನ್ನು ಕಳ್ಕೊಂಡಿರಲ್ಲ, ಮಗು ಚೆನ್ನಾಗೇ ಇರುತ್ತೆ. ಹಾಗೆ ವುಮೆನ್ ವಿತ್ ಪ್ರೆಗ್ನೆನ್ಸಿ ಇನ್ ಹ್ಯುಮ್ಯಾನಿಟೇರಿಯನ್ ಸೆಟ್ಟಿಂಗ್ಸ್ ಆರ್ ಡಿಸಾಸ್ಟರ್, ಈಕೆ ಯಾವುದೇ ಡಿಸಾಸ್ಟರ್ಗೂ ಎಮರ್ಜೆನ್ಸಿ ಸಿಚುವೇಷನ್ಗೂ ಆಕೆ ಒಳಗಾಗಿರಲ್ಲ. ಆದರೆ ಇಷ್ಟೆಲ್ಲ ಕಂಡೀಷನನ್ನು ಆಕೆ ಏನೂ ಮಾಡೋಕ್ಕಾಗದೇ ಇರಲ್ಲ. ಅಂದರೆ ಇದು ಯಾವುದೋ ಕಂಡೀಷನ್ಗಳು ಕೂಡ ಅವಳಿಗೆ ಅಪ್ಲೈ ಆಗಲ್ಲ. ಆದರೂ ಆ ಥರದವಳಿಗೆ ಮುಂದೆ ಲಿವಿಂಗ್ ಟುಗೆದರಲ್ಲಿ ಇದ್ಲು, ಅವಳು ಈಗ ಅವನು ಯಾರು ಜೊತೆ ಸಂಗಾತಿ ಇರ್ತಾನೆ ಅವನು ಬಿಟ್ಟು ಹೋಗ್ತಾನೆ. ಅದಾಂತರ ನಂತರದಲ್ಲಿ ಆಕೆ ಈಗ ಆ ಮಗುವನ್ನು ತೆಗೆಸ್ಬೇಕು ಅಂತಂದರೆ ಇಷ್ಟು ಕಂಡೀಷನಲ್ಲಿ ಅವಳು ಒಳಪಡಲ್ಲ. ಹಾಗಾಗಿ ಅವಳಿಗೋಸ್ಕರ ಹೊಸ ಒಂದು ಅನ್ಮ್ಯಾರಿಡ್ ಅನ್ನೋ ಒಂದು ಪದನ ಇದಕ್ಕೆ ಸೇರಿಸಲೇಬೇಕಾಗುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಹೇಳಿರುವಂಥದ್ದು, ಈ ರೀತಿಯಾದಂತಹ ಮ್ಯಾರಿಟಲ್ ಸ್ಟೇಟಸ್ ಚೇಂಜ್ ಆದ್ರೂ ಕೂಡ ಆಗದೇ ಇದ್ರೂ ಕೂಡ ಅವಳಿಗೂ ಕೂಡ ನೀವು ಅವಕಾಶ ಮಾಡಿಕೊಡ್ಬೇಕು. ಹಾಗಾಗಿ ಬಾಡಿಲಿ ಅಟೋನಮಿ, ಆಕೆಗೆ ಒಂದು ದೇಹದ ಮೇಲೆ ಅವಳ ಒಂದು ಸ್ವಾಯತ್ತತೆ ಅವಳಿಗೆ ಸಿಗೋ ರೀತಿಯಲ್ಲಿ ಅವಳಿಗೂ ಕೂಡ ನೀವು ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಇದರಲ್ಲಿ ಹೇಳಿರುವಂಥದ್ದು. ಹಾಗೆ ಕಳೆದ ತಿಂಗಳು ಕೂಡ ರೋಯ್ ಮತ್ತು ವೇಡ್ ಅನ್ನೋ ಒಂದು ಪ್ರಕರಣದಲ್ಲಿ 1973ನೇ ಇಸ್ವಿಲಿ ಅಮೆರಿಕದಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಕರಣ. ಇದರಲ್ಲಿ ಏನಾಗಿತ್ತು, ಮಹಿಳೆಗೆ ಪ್ರೆಗ್ನೆನ್ಸಿಯನ್ನು ಟರ್ಮಿನೇಟ್ ಮಾಡುವಂಥ ಎಲ್ಲ ಅವಕಾಶಗಳು ಸ್ವತಂತ್ರ ಆಕೆಗೆ ಇರುತ್ತೆ. ಹಾಗಾಗಿ ಆಕೆಗೆ ಇಲ್ಲಿ ಮುಕ್ತವಾಗಿ ಅವಕಾಶಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮಹಿಳೆ ಇಲ್ಲಿ ಸಶಕ್ತಳು ಅನ್ನೋದನ್ನು ರೋಯ್ ಮತ್ತು ವೇಡ್ ಅನ್ನೋ ಒಂದು ಪ್ರಕರಣದಲ್ಲಿ ಹೇಳಿತ್ತು. ಆದರೆ ಇತ್ತೀಚೆಗೆ 2022 ಕಳೆದ ಒಂದು ಫೆಬ್ರವರಿ ಮಾರ್ಚ್ ಕಳೆದ ಒಂದು 5-6 ತಿಂಗಳಿಂದ ಅಮೆರಿಕದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥ ಒಂದು ಪ್ರಕರಣ ಇದು. ಅಂದು ಜಡ್ಜ್ಮೆಂಟ್ ಏನು ಕೊಟ್ಟಿತ್ತು ಪ್ರಕರಣದಲ್ಲಿ, ಈಗ ಅಲ್ಲಿನ ಕೋರ್ಟ್ ಅದನ್ನು ರೋಲ್ ಬ್ಯಾಕ್ ಮಾಡಿದೆ. ಅಂದರೆ ಅದನ್ನು ಹಿಂದಕ್ಕೆ ತೆಗೆದುಕೊಂಡಿದೆ. ಆಕೆಗೆ ಯಾವುದೇ ರೀತಿಯಾದಂಥ ಹಕ್ಕುಗಳಿಲ್ಲ. ಪ್ರೆಗ್ನೆನ್ಸಿನ ಟರ್ಮಿನೇಟ್ ಮಾಡುವಂಥ ಯಾವುದೇ ವೈಯಕ್ತಿಕ ಹಕ್ಕು ಮಹಿಳೆಗೆ ಸೇರಿದ್ದಲ್ಲ, ಅದು ಸರ್ಕಾರಕ್ಕೆ ಸೇರಿದ್ದು. ಸರ್ಕಾರ ಈ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ಇತ್ತೀಚಿನ ಪ್ರಕರಣ ಆಗಿರೋಂಥದ್ದು. ಹಾಗಾಗಿ ಭಾರತದಲ್ಲೂ ಕೂಡ ಈ ಪ್ರಕರಣ ಇದೆ, ಅಮೆರಿಕದಲ್ಲೂ ಕೂಡ ಈ ರೀತಿಯಾದಂಥ ಪ್ರಕರಣ ಈಗ ಚರ್ಚೆಯಲ್ಲಿ ಇರುವಂಥದ್ದು. ಹಾಗಾಗಿ ಇದು ಈ ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಏನಿದೆ ಇದು ಇಂಪಾರ್ಟೆಂಟ್ ಆಗಿರೋಂಥ ಒಂದು ಟಾಪಿಕ್ ಆಗಿರೋದು.
ಸ್ನೇಹಿತರೆ, ಮುಂದಿನ ವಿಚಾರ, ಪ್ರಿವಿಲೇಜ್ ಆಫ್ MP ಡಸ್ ನಾಟ್ ಎಕ್ಸ್ಟೆಂಡ್ ಟು ಕ್ರಿಮಿನಲ್ ಕೇಸಸ್ ಸೇಸ್ ವೆಂಕಯ್ಯ ನಾಯ್ಡು. ಈ ವಿಚಾರಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ಹೆರಾಲ್ಡ್ ಕೇಸ್ ಏನು ನಡೀತಾ ಇದೆ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ವಿರೋಧ ಪಕ್ಷದಲ್ಲಿ ರಾಜ್ಯಸಭೆಯಲ್ಲಿ ಇರುವಂತಹ ವಿರೋಧ ಪಕ್ಷದ ನಾಯಕ ಯಾರಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಇಡಿ ಒಂದು ಸಮನ್ಸ್ನ ಜಾರಿ ಮಾಡಿದೆ. ಇದು ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ನೀವು ಇದಕ್ಕೆ ತುರ್ತಾಗಿ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಒಂದು ಸಮನ್ಸ್ನ ನೀಡಿದೆ. ಈಗ ನಮಗೆ ತಿಳಿದಿರೋ ರೀತಿಯಲ್ಲಿ ರಾಜ್ಯಸಭೆಯಲ್ಲಿ ಈಗ ಸೆಷನ್ಸ್ ನಡೀತಾ ಇದೆ, ಅಧಿವೇಶನ ಈಗ ಚಾಲ್ತಿಯಲ್ಲಿದೆ. ಅಧಿವೇಶನದ ನಡುವೆಯೇ ಈ ರೀತಿಯಾದಂತಹ ಒಂದು ನೋಟಿಸನ್ನು ಜಾರಿ ಮಾಡಿದೆ ಇಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರಿ. ಇದರ ವಿಚಾರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ರಾಜ್ಯಸಭೆಯಲ್ಲಿ ಈ ವಿಚಾರನ ಪ್ರಸ್ತಾಪ ಮಾಡಿದರು. ಅರ್ಜೆಂಟಾಗಿ ಈ ಮೀಟಿಂಗಿಂದ ಹೊರಗೆ ಹೋಗಬೇಕಾಗಿದೆ, ನನಗೆ ಇಡಿಯಿಂದ ನನಗೆ ಸಮನ್ಸ್ ಬಂದಿದೆ ಅನ್ನೋದನ್ನು ಅವರು ಉಲ್ಲೇಖ ಮಾಡಿದರು. ಅದಾದ ನಂತರ ವೆಂಕಯ್ಯ ನಾಯ್ಡುರವರು ಆ ಸಭೆಯ ಆ ಮನೆಯ ಒಂದು ಚೇರ್ಮನ್ ಆಗಿರುವಂಥವ್ರು, ಅವರು ಅಧ್ಯಕ್ಷರಾಗಿರುವಂಥವರು, ಅವರು ಒಂದು ಮಾತನ್ನು ಹೇಳಿದ್ದಾರೆ. ನೋ ಮೆಂಬರ್ ಶುಡ್ ಅವಾಯ್ಡ್ ಅಪಿಯರಿಂಗ್ ಬಿಫೋರ್ ಎನಿ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ವೆನ್ ಶಿ ಆರ್ ಹಿ ಕಾರ್ಡ್ ಅಪಾನ್ ಟು ಡೂ ಸೊ ಬೈ ಸೈಟಿಂಗ್ ರೀಸನ್ ಆಫ್ ಹೌಸ್ ಡ್ಯೂಟಿ. ಎ ಲಾ ಮೇಕರ್ಸ್ ಇಟ್ ಈಸ್ ಅವರ್ ಬೌಂಡ್ ಡ್ಯೂಟಿ ಟು ರೆಸ್ಪೆಕ್ಟ್ ದ ಲಾ ಆ್ಯಂಡ್ ಲೀಗಲ್ ಪ್ರೊಸೀಜರ್ಸ್. ಕಾನೂನು ಮಾಡುವಂತಹ ನಾವೇ, ಅಂದರೆ ನಾವು ಲಾ ಮೇಕರ್ಸ್ ಅಂತ ಕರಿತೀವಿ MP ಗಳನ್ನು, ನಾವೇ ಕಾನೂನು ಮಾಡುವಂಥವರಾಗಿ ನಮ್ಮ ಒಂದು ಬದ್ಧತೆ ಏನಿದೆ, ನಾವು ಕಾನೂನನ್ನು ಪಾಲಿಸಬೇಕಾಗಿದೆ. ಹಾಗೆ ಈ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದ್ದಾವೆ, ತನಿಖಾ ಸಂಸ್ಥೆಗಳಿಗೆ ನಾವು ಸಹಾಯ ಮಾಡುವಂಥದ್ದು ಅಥವಾ ನಾವು ಅವರ ವಿಚಾರಣೆಗಳಿಗೆ ನಾವು ಸಹಕಾರ ಕೊಡುವಂಥದ್ದು ಅತಿ ಅವಶ್ಯಕವಾಗಿದೆ. ಅದು ನಮ್ಮ ಒಂದು ಬದ್ಧತೆ, ನಮ್ಮ ಒಂದು ಕರ್ತವ್ಯ ಆಗಿದೆ. ಅದನ್ನು ನಾವು ಯಾವುದೇ ರೀತಿಯಾಗಿ ತಪ್ಪಿಸ್ಕೋಬಾರ್ದು. ಬರೀ ಅದನ್ನು ಕೇವಲ ಸೈಟಿಂಗ್ ರೀಸನ್, ಅಂದರೆ ನಾನು ಈಗ ಅಧಿವೇಶನದಲ್ಲಿದ್ದೀನಿ ಅನ್ನೋ ಒಂದು ಕಾರಣವನ್ನು ಉಲ್ಲೇಖ ಮಾಡಿ ನಾನು ಇಂತಹ ಪ್ರಕರಣಗಳಿಂದ ನಾನು ತಪ್ಪಿಸ್ಕೋಬಾರ್ದು. ನಾವು ಕಾನೂನನ್ನು ರಚನೆ ಮಾಡುವಂಥವ್ರು, ನಾವು ಕಾನೂನುಗಳನ್ನು ಪಾಲಿಸೋದಕ್ಕೆ ನಾವು ಕೂಡ ಬದ್ಧರಾಗಿರಬೇಕು ಅನ್ನೋದು ಇದು ಅವರ ಒಂದು ಹೇಳಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಆರ್ಟಿಕಲ್ 105, ಭಾರತ ಸಂವಿಧಾನದ ಆರ್ಟಿಕಲ್ 105 ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ, ಅದರಲ್ಲಿ MP ಗಳು ಲೋಕಸಭಾ ಸದಸ್ಯರು ಯಾರಿರ್ತಾರೆ ಅಥವಾ ರಾಜ್ಯಸಭಾ ಸದಸ್ಯರು ಯಾರಿರ್ತಾರೆ, ಒಟ್ಟು ಸಂಸತ್ತಿನ ಸದಸ್ಯರು ಯಾರಿದ್ದಾರೆ ಅವರ ಒಂದು ದೈನಿಕ ಚಟುವಟಿಕೆಗಳಿಗೆ ಅಥವಾ ಅಧಿವೇಶನದ ಸಮಯದಲ್ಲಿ ಅವರ ಪಾಲ್ಗೊಳ್ಳುವಿಕೆಯನ್ನು ತಡೆಯೋದಕ್ಕೋಸ್ಕರ ಅಥವಾ ಅವರು ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಅಧಿವೇಶನಗಳಲ್ಲಿ ಭಾಗವಹಿಸೋದಕ್ಕೆ, ಸಂಸತ್ತಿನ ಕಲಾಪಗಳಲ್ಲಿ ಅವರು ಇನ್ವಾಲ್ವ್ ಆಗೋದಕ್ಕೆ ಅವರಿಗೆ ಕೆಲವೊಂದು ಪ್ರಿವಿಲೇಜಸ್ನ ಕೊಟ್ಟಿದೆ. ಅಂದರೆ ಕೆಲವು ಸವಲತ್ತುಗಳನ್ನು ಅಥವಾ ರಕ್ಷಣೆಗಳನ್ನು ಅಂತಲೇ ಹೇಳ್ಬೋದು. ಆ ರಕ್ಷಣೆಗಳಲ್ಲಿ ಅವರು ಯಾವುದೇ ಸದನದಲ್ಲಿ ಮಾತಾಡುವಂಥದ್ದನ್ನು ಯಾರು ಕೂಡ ಹೊರಗಡೆಯವರು, ಪತ್ರಿಕಾ ವಲಯದವರು ಅಥವಾ ಸಮಾಜದವರು ಇದನ್ನು ಒಂದು ನಿಂದನಾತ್ಮಕ ಅಂತೇಳಿ ಅವ್ರನ್ನ ಟೀಕೆ ಮಾಡೋಂಗಿಲ್ಲ. ಹಾಗೆ ಅವರು ಅಧಿವೇಶನದಲ್ಲಿ ಮಾತಾಡುವಂತಹ ಮಾತುಗಳನ್ನು ನಾವು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋಕ್ಕೆ ಆಗೋದಿಲ್ಲ. ಈ ಥರದಂತೂ ಕೆಲವು ಸವಲತ್ತುಗಳನ್ನು, ಅವರಿಗೆ ರಕ್ಷಣೆಗಳನ್ನು ಸಂವಿಧಾನ ಇವರಿಗೆ ಒದಗಿಸುತ್ತೆ. ಅದೇ ರೀತಿಯಾಗಿ ಅವ್ರ ಮೇಲೆ ಯಾವುದಾದ್ರೂ ಪ್ರಕರಣಗಳು ದಾಖಲಾದಂಥ ಸಂದರ್ಭದಲ್ಲಿ, ಸಿವಿಲ್ ಪ್ರಕರಣಗಳು ದಾಖಲಾದಂತಹ ಸಂದರ್ಭದಲ್ಲಿ ಅಥವಾ ಕ್ರಿಮಿನಲ್ ಪ್ರಕರಣಗಳು ಕೂಡ ದಾಖಲಾಗ್ಬೋದು. ಆದರೆ ಸಿವಿಲ್ ಪ್ರಕರಣಗಳು ದಾಖಲಾದಂತಹ ಸಂದರ್ಭದಲ್ಲಿ ಅವರಿಗೆ ಅಧಿವೇಶನ ನಡೆಯೋದಕ್ಕಿಂತ ಮುಂಚಿನ 40 ದಿನಗಳು, ಹಾಗೆ ಅಧಿವೇಶನದ ಸಮಯದಲ್ಲಿ, ಹಾಗೆ ಅಧಿವೇಶನ ನಡೆದ 40 ದಿನಗಳ ನಂತರ, ಒಟ್ಟು ಈ 80 ದಿನಗಳ ಅವಧಿ ಪ್ಲಸ್ ಅಧಿವೇಶನ ನಡೆಯುವಂಥ ಸಮಯ, ಇಷ್ಟು ಸಮಯ ಅವಕಾಶದಲ್ಲಿ ಅವರನ್ನು ಯಾರೂ ಕೂಡ ಸಿವಿಲ್ ಕೇಸ್ಗಳಲ್ಲಿ ಅವರನ್ನು ಬಂಧಿಸೋದಕ್ಕೆ ಆಗದೇ ಇರೋ ರೀತಿಯಲ್ಲಿ ಸಂವಿಧಾನ ಅವರಿಗೆ ಒಂದು ರಕ್ಷಣಾ ಕವಚವನ್ನು ನೀಡಿರುವಂಥದ್ದು. ಯಾಕೆ ಅಂತಂದರೆ ಅವರು ಯಾವುದಾದ್ರೂ ಕಮಿಟಿ ಮೀಟಿಂಗ್ಗಳಲ್ಲಿ ಅವರು ಹೆಡ್ ಆಗಿರುವಂಥದ್ದು ಅಥವಾ ಅವರು ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಬಿಲ್ಲನ್ನು ತರುವಂಥದ್ದು ಚಾನ್ಸಸ್ ಇರೋದ್ರಿಂದ ಅವರ ಕಾರ್ಯವೈಫಲ್ಯ ಅಲ್ಲಿ ಆಗಬಾರ್ದು, ಅವರ ಒಂದು ಅನುಪಸ್ಥಿತಿಯಿಂದ ಆ ಕಾನೂನಿನ ಕೊರತೆಯಲ್ಲಿ ಕಾಡಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಸಂವಿಧಾನ ನಿರ್ಮಾತೃಗಳು ಅಂತಹ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವಾಗ, ಸಂವಿಧಾನ ಕಲಾಪಗಳಲ್ಲಿ ಅವರಿರುವಾಗ ಅವರಿಗೆ ಒಂದು 80 ದಿನಗಳ ಒಂದು ರಕ್ಷಣೆಯನ್ನು ಈ ಸಂವಿಧಾನದಲ್ಲಿ ಆರ್ಟಿಕಲ್ 105 ಒದಗಿಸುತ್ತೆ. ಇಂತಹ ಸಂದರ್ಭದಲ್ಲಿ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈಗ ಇಡಿನ್ ಸಮನ್ಸ್ನ ಕೊಟ್ಟಿದೆ. ಇದು ಎರಡು ರೀತಿಯಾದಂತಹ ಇದು ನಾವು PMLA ಕಾಯ್ದೆ ಏನಿದೆ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಕೆಳಗಡೆ ನೋಂದಾವಣೆ ಆಗುವಂಥ ಎಲ್ಲ ಪ್ರಕರಣಗಳನ್ನು ಕೂಡ ಕ್ರಿಮಿನಲ್ ಅಫೆನ್ಸ್ ಆಗಿ PMLA ಕನ್ಸಿಡರ್ ಮಾಡುತ್ತೆ. ಹಾಗಾಗಿ ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರಿ ಏನು ಮಾಡಿದೆ, ಇದು ಸಿವಿಲ್ ಪ್ರಕರಣ ಆಗಿದ್ದರೆ ಅದು ಬಿಡ್ಬೋದಿತ್ತು, ಆದರೆ ಅವರಿಗೆ ಆರ್ಟಿಕಲ್ 105 ಅವರಿಗೆ ರಕ್ಷಣೆ ಸಿಗೋದು. ಆದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಕೆಳಗಡೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರೋದ್ರಿಂದ ಇವ್ರನ್ನ ಹೆಚ್ಚಿನ ವಿಚಾರಣೆಗೆ ಅಥವಾ ಸಾಕ್ಷಿ ಸಂಗ್ರಹಕ್ಕೆ ಇವ್ರನ್ನ ಕರೆದಿರುವಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಿನಾಯಿತಿ ಇವರಿಗೆ ಸಿಗೋದಿಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಕಾನೂನನ್ನು ಪಾಲಿಸಬೇಕು. ಅದರಲ್ಲೂ ಕೂಡ ಕ್ರಿಮಿನಲ್ ಪ್ರಕರಣಗಳು ಅಂತಂದಾಗ ಎಲ್ಲ ಭಾರತೀಯ ನಾಗರಿಕರಿಗೂ ಇದು ಅನ್ವಯ ಆಗುತ್ತೆ ಅನ್ನೋದನ್ನು ಈಗಾಗಲೇ ನಾವು IPC ಸೆಕ್ಷನ್ 135A ಹೇಳಿರುವಂಥದ್ದು. ಇದು ಎಲ್ಲ ನಾಗರಿಕರಿಗೂ, ಭಾರತದ ಎಲ್ಲ ನಾಗರಿಕರಿಗೂ ಕ್ರಿಮಿನಲ್ ಪ್ರಕರಣಗಳಲ್ಲಿ ಒಂದೇ ರೀತಿಯಾದಂತಹ ಒಂದು ನ್ಯಾಯ ವ್ಯವಸ್ಥೆ ಇದೆ ಅನ್ನೋದನ್ನು ಸೆಕ್ಷನ್ 135 ಖಾತ್ರಿಪಡಿಸುವಂಥದ್ದು. ಹಿಂದೆ 1966ನೇ ಇಸ್ವಿಯಲ್ಲಿ ಡಾಕ್ಟರ್ ಜಾಕಿರ್ ಹುಸೇನ್ ಇವರು ರಾಷ್ಟ್ರಪತಿಯಾಗಿದ್ದಂತಹ ಸಂದರ್ಭದಲ್ಲಿ ಅವರು ಕೂಡ ಒಂದು ಮಾತನ್ನು ಹೇಳಿದರು. ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಟು ಎಂಜಾಯ್ ದಿ ಸರ್ಟನ್ ಪ್ರಿವಿಲೇಜಸ್, ಫ್ರೀಡಮ್ ಫ್ರಮ್ ಅರೆಸ್ಟ್, ಪಾರ್ಲಿಮೆಂಟ್ ಈಸ್ ಇನ್ ಸೆಷನ್, ಇದು ಹ್ಯಾಸ್ ನಾಟ್ ಬೀನ್ ಅಲೌಡ್ ಇನ್ ಟು ಇಂಟರ್ಫರೆನ್ಸ್ ದ ಅಡ್ಮಿನಿಸ್ಟ್ರೇಟಿವ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್. ಇದು ಯಾವುದೇ ಆದಂತಹ ಯಾರು ಸಂಸತ್ತಿನ ಸದಸ್ಯನಾಗಿರ್ತಾನೆ ಅವನಿಗೆ ದೈನಿಕ ಚಟುವಟಿಕೆಗಳಲ್ಲಿ ಅಥವಾ ಅವನ ಒಂದು ಸಂಸತ್ತಿನ ಅಧಿವೇಶನಗಳಲ್ಲಿ ಪಾಲ್ಗೊಳ್ಳೋದನ್ನು ತಡೆಹಿಡಿಯೋದಕ್ಕೋಸ್ಕರ ಅಥವಾ ಫ್ರೀಡಮ್ ಆಫ್ ಅರೆಸ್ಟ್ ಇರಬೇಕು. ಆದರೆ ಅದು ಓನ್ಲಿ ಲಿಮಿಟೆಡ್ ಟು ದಿ ಓನ್ಲಿ ಸಿವಿಲ್ ಕೇಸಸ್ಗಳಿಗೆ ಮಾತ್ರ ಇದು ಅನ್ವಯ ಆಗಬೇಕು. ಹಾಗೆ
ಕ್ರಿಮಿನಲ್ ಪ್ರೊಸೀಜರ್ಗಳಿಂದ ಇದನ್ನು ದೂರ ಇಡಬೇಕು, ಅವರಿಗೆ ವಿನಾಯಿತಿನ ಕೊಡೋದನ್ನು ಕ್ರಿಮಿನಲ್ ಪ್ರೊಸೀಜರ್ಗಳಿಂದ ದೂರ ಇಡಬೇಕು ಅನ್ನೋದನ್ನು ಹಿಂದೆ ಜಾಕೀರ್ ಹುಸೇನ್ ಅವರು ಕೂಡ ಹೇಳಿದರು. ಹಿಂದೆ ಜಾಕೀರ್ ಹುಸೇನ್ ಅವರು ಹೇಳಿದರು, ರಾಷ್ಟ್ರಪತಿ ಆದಂಥವರು, ಈಗ ವೈಸ್ ಪ್ರೆಸಿಡೆಂಟ್ ಆಗಿರುವಂಥ ವೆಂಕಯ್ಯ ನಾಯ್ಡು ಅವರು ಕೂಡ ಹೇಳಿದ್ದಾರೆ. ಇವೆರಡು ಹೇಳಿಕೆಗಳು ನಮಗೆ ರಾಜಕೀಯ ನಾಯಕರ ಒಂದು ಕಾನೂನನ್ನು ಪರಿಪಾಲನೆ ಮಾಡುವಂಥ ಒಂದು ಬದ್ಧತೆಯನ್ನು ತೋರಿಸುವಂಥದ್ದಾಗಿದೆ. ಹಾಗೆ ಮೂರನೇ ಆರ್ಟಿಕಲ್ ಫ್ರೆಶ್ ಆಪರ್ಚುನಿಟಿ ಅನ್ನೋದು ಹಿಂದೆ ಈಗ ಡಿಕೋಡಿಂಗ್ PDP ಬಿಲ್, ಪ್ರೊಟೆಕ್ಷನ್ ಆಫ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಬಿಲ್ ಏನಿದೆ, ಇದು BN ಶ್ರೀಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಆಗಿರ್ತಕ್ಕಂಥ ಒಂದು ಸಮಿತಿ, ಅದರಲ್ಲಿ ಆಗಿರ್ತಕ್ಕಂಥ ಒಂದು ಡ್ರಾಫ್ಟಿಂಗ್ ಇದು ಮಸೂದೆ, ಅದನ್ನು ಇದನ್ನು ಸರ್ಕಾರ ವಾಪಸ್ ಪಡೆದಿದೆ. ನಾವು 2017ನೇ ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟಲ್ಲಿ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ರೈಟ್ ಟು ಪ್ರೈವೇಸಿ ಅನ್ನೋದೊಂದು ಫಂಡಮೆಂಟಲ್ ರೈಟ್, ಅದೊಂದು ಮೂಲಭೂತ ಹಕ್ಕು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿತ್ತು. ಅದಾದ ನಂತರ ಭಾರತ ಸರ್ಕಾರ ಎಲ್ಲ ಒಂದು ವೈಯಕ್ತಿಕ ಮಾಹಿತಿಯನ್ನು ಈ ದತ್ತಾಂಶದಲ್ಲಿ, ಅಂದರೆ ಡಿಜಿಟಲ್ ಯುಗದಲ್ಲಿ ಅಂತಹ ವೈಯಕ್ತಿಕ ಮಾಹಿತಿಗಳನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಸರ್ಕಾರದ ಭಾಗ ಆಗಿದ್ದರಿಂದ ಅವರು ಒಂದು BN ಶ್ರೀಕೃಷ್ಣ ಕಮಿಟಿ ಜಸ್ಟಿಸ್ ನ್ಯಾಯಮೂರ್ತಿಯಾಗಿದ್ದಂಥವರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ, ನೀವು ನನಗೆ ಡಾಟಾ ಪ್ರೊಟೆಕ್ಷನನ್ನು, ಪರ್ಸನಲ್ ಡಾಟಾ ಪ್ರೊಟೆಕ್ಷನನ್ನು ಹೇಗೆ ರಕ್ಷಣೆ ಮಾಡೋದಕ್ಕೆ ಯಾವೆಲ್ಲ ಕಾನೂನುಗಳನ್ನು, ಏನೇನೆಲ್ಲ ಶಿಫಾರಸುಗಳು, ತಿದ್ದುಪಡಿಗಳನ್ನು ಮಾಡಬೇಕು ಅನ್ನೋದನ್ನು ಒಂದು ಮಸೂದೆ ರೂಪದಲ್ಲಿ ನಾವು ತೆರೆದಿಟ್ಟಿದ್ದೀವಿ. ಅದಕ್ಕೆ ನೀವು ಒಂದು ಶಿಫಾರಸುಗಳನ್ನು ಕೊಡಿರಿ ಅಂತೇಳಿ BN ಶ್ರೀಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಅವರು ಕೆಲವು ಅವರು ಒಂದು ಡ್ರಾಫ್ಟ್ನ ರೆಡಿ ಮಾಡಿದ್ರು. ಅದನ್ನು ಬಂದಂತಹ ಡ್ರಾಫ್ಟನ್ನು ಅವರು ಜಂಟಿ ಸಮಿತಿಗೆ ಕಳಿಸ್ಕೊಟ್ಟಿದ್ರು, ಸಂಸತ್ತಿನ ಜಂಟಿ ಸಮಿತಿಗೆ ಕಳಿಸ್ಕೊಟ್ಟಿದ್ರು. ಅದರಲ್ಲಿ ಕೆಲವು ಸಜೆಷನ್ಗಳನ್ನು JPC ಕೊಟ್ಟಿತ್ತು. ಹಾಗೆ ಅದರಲ್ಲಿ ಸರ್ಕಾರ 2019ನೇ ಇಸ್ವಿಲಿ ಕೆಲವು ಮಸೂದೆಗೆ ತಿದ್ದುಪಡಿನ ತಂದು ಅದರಲ್ಲಿ ಸೆಕ್ಯೂರಿಟಿ ಆಫ್ ದ ಸ್ಟೇಟ್ ಅನ್ನೋದನ್ನು ಒಂದು ಸೇರಿಸಿತ್ತು. ಹಾಗೆ ಪಬ್ಲಿಕ್ ಆರ್ಡರ್ ಅನ್ನೋದನ್ನು ಸೇರಿಸಿತ್ತು. ಪಬ್ಲಿಕ್ ಆರ್ಡರ್ ಅಂತಂದು ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ಆದಾಗ ನಾನು ಈ ರೀತಿಯಾದಂತಹ ಮಾಹಿತಿಗಳನ್ನು ನಾನು ಹಂಚ್ಕೋಬೋದು, ಬೇರೆ ಮತ್ತು ತನಿಖಾ ಸಂಸ್ಥೆಗಳ ಜೊತೆ ಹಂಚ್ಕೋಬೋದು ಅನ್ನೋದನ್ನು ಸರ್ಕಾರ ಸೇರಿಸಿತ್ತು ಈ ಪದನ. ಹಾಗಾಗಿ ಇದೊಂದು ಪಬ್ಲಿಕ್ ಆರ್ಡರ್ ಅನ್ನೋದು ಒಂದು ವೈಡ್ ಆ್ಯಂಗಲಲ್ಲಿ ಬಳಸುವಂಥದ್ದು. ಯಾವುದೇ ರೀತಿಯಾಗಿ ಸಾರ್ವಭೌಮತೆಗೆ ಅಥವಾ ರಾಷ್ಟ್ರದ ಭದ್ರತೆಗೆ ಧಕ್ಕೆ ಆದಾಗ, ನಾನು ಈ ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ಆದಾಗ ಈ ಥರದ ಮಾಹಿತಿನ ನಾನು ತನಿಖಾ ಸಂಸ್ಥೆಗಳ ಜೊತೆಗೆ ಅಥವಾ ನನಗೆ ಯಾರಿಗೆ ಬೇಕೋ ಅವರಿಗೆ ನಾನು ಹಂಚ್ಕೊಳ್ಳೋದಕ್ಕೆ ಇಲ್ಲಿ ಸರ್ಕಾರಕ್ಕೆ ಅಧಿಕಾರ ಇದೆ ಅನ್ನೋದನ್ನು ಈ ಬಿಲ್ ಹೇಳಿತ್ತು. ಹಾಗೆ ಈ ಪಬ್ಲಿಕ್ ಆರ್ಡರ್ ಅನ್ನೋ ನೆಪದಲ್ಲಿ ಈಗಾಗಲೇ UAPA ಅನ್ನೋ ಕಾಯ್ದೆ ಅಡಿಯಲ್ಲಿ ಅನ್ಲಾಫುಲ್ ಪ್ರಿವೆನ್ಷನ್ ಆ್ಯಕ್ಟಿವಿಟೀಸ್ ಏನಿದೆ, ಈ ಥರದ ಕಾನೂನುಗಳಲ್ಲಿ, ಬೇರೆ ಬೇರೆ ಕಾನೂನುಗಳಲ್ಲಿ ಪತ್ರಕರ್ತರನ್ನು ಅಥವಾ ಯಾರಾದರೂ ಚಿಂತಕರನ್ನ, ಲೇಖಕರನ್ನ ಸರ್ಕಾರ ಬಂಧಿಸ್ತಾ ಇರುತ್ತೆ. ಹಾಗೆ ಅಲ್ಲಿ ಕೋಮು ಸಾಮರಸ್ಯವನ್ನು ಕದಡ ಅಂತ ಯಾವುದಾದ್ರು ಶಕ್ತಿಗಳಿದ್ದಾವೆ ಅನ್ನೋದನ್ನು ಅದನ್ನು ಬಗ್ಗುಬಡಿಯೋದಕ್ಕೋಸ್ಕರ ಕಾನೂನು ಸರ್ಕಾರ ಪಬ್ಲಿಕ್ ಆರ್ಡರ್ ಅನ್ನೋದನ್ನು ಬಳಸುತ್ತೆ. ಈ ಪದವನ್ನು ಬಳಸಿ ಅಥವಾ ಈ ಅಂಶವನ್ನು ಬಳಸಿ ಸರ್ಕಾರ ಬೇರೆ ಬೇರೆ ಎಲ್ಲರ ಬೇಕಾಗಿರ್ತಕ್ಕಂಥ ಯಾರು ವಿರೋಧಿಗಳಿದ್ದಾರೆ ಅಥವಾ ಪತ್ರಿಕೋದ್ಯಮದಲ್ಲಿದ್ದಾರೆ ಅವರ ಮಾಹಿತಿಯನ್ನು ಲೀಕ್ ಮಾಡೋಂಥ ಸಂಭವ ಹೆಚ್ಚಾಗಿರುತ್ತೆ ಅನ್ನೋದನ್ನು ವಿರೋಧ ಪಕ್ಷಗಳು ಹಾಗೆ ಸಾರ್ವಜನಿಕ ವಲಯದಿಂದ ತುಂಬ ಟೀಕೆಗಳು ವ್ಯಕ್ತ ಆದ ಹಿನ್ನೆಲೆಯಲ್ಲಿ ಈ ಬಿಲ್ಲನ್ನು ಕೇಂದ್ರ ಸರ್ಕಾರ ಇದನ್ನು ಮಂಡಿಸೇನೆ ವಾಪಸ್ನ ಪಡೆದಿದೆ. ಹಾಗಾಗಿ ಇದೊಂದು ಫ್ರೆಶ್ ಆಪರ್ಚುನಿಟಿ. ಇದು ಮತ್ತೆ ಇದನ್ನು ಸುಧಾರಣೆ ಮಾಡಿ, ಇದನ್ನು ನಾವು ಕೋವಿಡ್ ಕಾಲದಲ್ಲಿ ನೋಡಿದ್ದೀವಿ, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಎಲ್ಲರೂ ನೋಡಿದ್ದೀವಿ. ಹಾಗಾಗಿ ಇದಕ್ಕೆ ಸೂಕ್ತವಾದಂತಹ ತಿದ್ದುಪಡಿಗಳನ್ನು, ಇನ್ನು ವೈಯಕ್ತಿಕ ಮಾಹಿತಿಗಳು ಹೆಚ್ಚಿನದಾಗಿ ಎಲ್ಲೂ ಕೂಡ ಸೋರಿಕೆ ಆಗದೇ ಇರೋವಂಥದ್ದನ್ನು, ಹಾಗೆ ಒಂದು ಮಸೂದೆಯನ್ನು ತರೋದಕ್ಕೆ ಮುಂದಿನ ಸಹಾಯ ಆಗ್ಬೋದು ಇದು. ಹಾಗಾಗಿ ಇದನ್ನು ವಾಪಸ್ ಪಡೆದು ಇದನ್ನು ಮತ್ತೆ ಪರಿಷ್ಕರಣೆ ಮಾಡಿ ತರುವಂಥ ಸಂಭವಗಳು ಇನ್ನೂ ಹೆಚ್ಚಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಅಡ್ರೆಸಿಂಗ್ ದ ಚಾಲೆಂಜಸ್ ಇನ್ ನ್ಯೂ ಏಜ್ ಡಿಜಿಟಲ್ ಕಾಮರ್ಸ್. ಇದು ಕಾಮರ್ಸ್ಗೆ ಸಂಬಂಧಪಡುವಂಥದ್ದು. ಇದರಲ್ಲಿ ಅಡ್ರೆಸಿಂಗ್ ದ ಚಾಲೆಂಜಸ್, ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ ಕಾಮರ್ಸ್ ಅನ್ನೋದನ್ನು ಒಂದು ಏನಾದರೂ ದೂರುಗಳನ್ನು ಪರಿಹರಿಸೋ ನಿಟ್ಟಿನಲ್ಲಿ, ಅದರಲ್ಲಿ ಕಾಮರ್ಸಲ್ಲಿ ಉಂಟಾಗುವಂತಹ ಯಾವುದಾದ್ರೂ ಸಮಸ್ಯೆಗಳನ್ನು ಪರಿಹರಿಸೋದ್ರಲ್ಲಿ ಅದ್ರ ಮೇಲೆ ಪ್ರಮುಖವಾಗಿ ಈ ಆರ್ಟಿಕಲ್ ಚರ್ಚೆ ಮಾಡಿದೆ. ನಾವು ಕಾಮರ್ಸ್ನ ದೇಶದಲ್ಲಿ ನೋಡೋದಾದರೆ ಸುಮಾರು 2014ರಿಂದ ಅಂದರೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಹೆಚ್ಚಾಗಿರುವಂಥದ್ದು, ಡಿಜಿಟಲ್ ಪೆನೆಟ್ರೇಷನ್ ಆಗಿರೋದು ಹೆಚ್ಚಾಗ್ತಾ ಇರೋವಂಥದ್ದು, ಸ್ಮಾರ್ಟ್ಫೋನ್ಗಳ ಬಳಕೆ ಹೆಚ್ಚಾಗ್ತಾ ಇರೋವಂಥದ್ದು, ಡಾಟಾದ ಚೀಪೆಸ್ಟ್ ಡಾಟಾ ಇನ್ ದ ವರ್ಲ್ಡ್ ಅಂತಂದರೆ ಭಾರತದಲ್ಲಿ ಮಾತ್ರನೇ ಅದು ಚೀಪೆಸ್ಟ್ ಡಾಟಾ ಸಿಗ್ತಾ ಇರೋವಂಥದ್ದು. ಇಂತಹ ಒಂದು ಡಿಜಿಟಲ್ ಯುಗದಲ್ಲಿ ಹೆಚ್ಚಿನದಾಗಿ ದೊಡ್ಡ ಮಾರ್ಕೆಟ್ ಇರುವಂಥದ್ದು ಭಾರತದಲ್ಲಿ. ಅದರ ಒಂದು 2014ರಲ್ಲಿ ನೋಡೋದಾದರೆ ಇದು ಸುಮಾರಾಗಿ 2014 $14 ಬಿಲಿಯನ್ ಇತ್ತು. ಹಾಗೆ 2015ಕ್ಕೆ 20ಕ್ಕೆ ಮುಟ್ಟಿದೆ. ಹಾಗೆ 2021ಕ್ಕೆ ಇದು $200 ಮಿಲಿಯನ್ ಇದು ವಹಿವಾಟನ್ನು ನಡೆಸ್ತಾ ಇರೋಕ್ಕಂತಹ ಒಂದು ದೊಡ್ಡ ಕ್ಷೇತ್ರ ಇದು ಡಿಜಿಟಲ್ ಕಾಮರ್ಸ್ಗೆ ಇಷ್ಟು ದೊಡ್ಡದಾಗಿ ವ್ಯವಹಾರ ನಡೀತಾ ಇರುವಂಥ ಸಂದರ್ಭದಲ್ಲಿ ಇದು ನಾವು ಗಮನಿಸ್ಬೋದು, ಇಲ್ಲಿ ಬೆಳೀತಾನೆ ಇದೆ. ಇದರ ಒಂದು ಬಳಕೆ ಹಾಗೂ ತಂತ್ರಜ್ಞಾನದ ಹೆಚ್ಚಾಗಿ ಜನರನ್ನು ತಲುಪ್ತಾ ಇರೋದ್ರಿಂದ ಕಾಮರ್ಸ್ ಅದರಲ್ಲಿರ್ತಕ್ಕಂಥ ಅವಕಾಶಗಳು, ಮುಕ್ತವಾಗಿ ನಾವು ವ್ಯಾಪಾರ ಮಾಡೋದಕ್ಕೆ ಅಥವಾ ಮುಕ್ತವಾಗಿ ನಾವು ಏನೇ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ನಮಗೆ ಹೆಚ್ಚಿನದಾದಂಥ ಒಂದು ಸ್ವಾತಂತ್ರ್ಯ ಇಲ್ಲಿ ಸಿಗುತ್ತೆ. ಕಾರಣ ಹಲವಾರು ರೀತಿಯ ಉತ್ಪನ್ನಗಳು ಒಂದೇ ವೇದಿಕೆಯಲ್ಲಿ ಸಿಗೋದ್ರಿಂದ ಜನರಿಗೆ ಹೆಚ್ಚಿನ ಅವಕಾಶಗಳು ಇರೋದ್ರಿಂದ, ಆಯ್ಕೆಯ ಸ್ವಾತಂತ್ರ್ಯ ಹೆಚ್ಚಾಗಿರೋದ್ರಿಂದ ಇಲ್ಲಿ ಇದರ ವ್ಯಾಪಾರದ ವಹಿವಾಟುಗಳು ಏರ್ತಾನೆ ಇರುವಂಥದ್ದು. ಇಂಥ ವಲಯದಲ್ಲಿ ವ್ಯಾಪಾರಗಳು ಹೆಚ್ಚಾದಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ಸಮಸ್ಯೆಗಳು ಉಂಟಾಗ್ತವೆ. ಇಲ್ಲಿ ಯಾವುದಾದ್ರೂ ವಿವಾದಗಳು ಉಂಟಾದಂಥ ಸಂದರ್ಭದಲ್ಲಿ ಇದನ್ನು
ಬಗೆಹರಿಸೋದಕ್ಕೆ ಅಂತೇಳಿ. ಈಗ ಪ್ರಸ್ತುತವಾಗಿ ಭಾರತದಲ್ಲಿ ಯಾವುದೇ ರೀತಿಯಾದಂಥ ವಾಣಿಜ್ಯದಲ್ಲಿ ವ್ಯವಹಾರಗಳಲ್ಲಿ ತೊಂದರೆ ಉಂಟಾದರೆ ನಮಗೆ ಕನ್ಸ್ಯೂಮರ್ ಕೋರ್ಟ್ ಇದೆ, ವಾಣಿಜ್ಯ ಗ್ರಾಹಕರ ವೇದಿಕೆ ಇದೆ, ಇದರಲ್ಲಿ ನಾವು ಬಗೆಹರಿಸ್ಬೋದು. ಆದರೆ ಇದೊಂದು ಲೀಗಲ್ ಪ್ರೊಸೀಜರ್ ಆಗಿರೋದು, ಇದೊಂದು ಟೈಡಿಯಸ್ ಪ್ರೊಸೀಜರ್ ಆಗಿರೋದ್ರಿಂದ ಇದರಲ್ಲಿ ತ್ವರಿತವಾಗಿ ನಮಗೆ ಬೇರೆ ಕಡೆಯಿಂದ ಬಂದು ಮಾಡೋದಕ್ಕೆ ಕೇಸ್ನ ನಡೆಸ್ಕೊಳ್ಳೋದಕ್ಕೆ ಇಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲ ವ್ಯವಹಾರಗಳು ಡಿಜಿಟಲೇ ನಡೀತಾ ಇರುವಾಗ ಈ ರೀಅಡ್ರೆಸಲ್ ಮೆಕ್ಯಾನಿಸಮ್ ಕೂಡ ನಮ್ಮ ದುಮ್ಮಾನಗಳನ್ನು ಬಗೆಹರಿಸೋ ವ್ಯವಸ್ಥೆನೂ ಕೂಡ ಇಲ್ಲಿ ಆನ್ಲೈನ್ ಮೂಲಕನೇ, ಇಂಟರ್ನೆಟ್ ಮೂಲಕನೇ ಆಗಬೇಕು ಅನ್ನೋದನ್ನು ಈ ಆರ್ಟಿಕಲ್ ಕ್ಲೈಮ್ ಮಾಡುತ್ತೆ. ಅದರಲ್ಲಿ ODR, ಆನ್ಲೈನ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಬಗ್ಗೆ ಮಾತಾಡುವಂಥದ್ದು. ನಾವು ಈ ಆರ್ಟಿಕಲಿಂದ ಏನು ಅಸೆಸ್ ಮಾಡ್ಬೋದು ಅಂತಂದರೆ, ಎಕ್ಸ್ಪೀರಿಯನ್ಸ್ಡ್ ರ್ಯಾಡಿಕಲ್ ಟ್ರಾನ್ಸ್ಫಾರ್ಮೇಷನ್. ಹಿಂದೆ ಹೇಳಿರೋ ಹಾಗೆ ಡಿಜಿಟಲಿಯಾಗಿ ಭಾರತ ಬದಲಾಗ್ತಾ ಇದೆ. ನಾವು ಆನ್ಲೈನಿಂದಲೇ ನಾವು ಆಹಾರವನ್ನು ಖರೀದಿ ಮಾಡುವಂಥದ್ದು, ಪರ್ಸನಲ್ ಕೇರ್ಗಳನ್ನು, ಮೆಡಿಕಲ್ ಕನ್ಸಲ್ಟೇಷನ್ ಇರ್ಬೋದು, ಶಿಕ್ಷಣ ಇರ್ಬೋದು, ಎಲ್ಲದನ್ನು ಕೂಡ ನಮ್ಮ ಡೋರ್ ಸ್ಟೆಪ್ಪಿಗೆ ತರುವಂಥ ವ್ಯವಸ್ಥೆನ ನಮಗೆ ಆನ್ಲೈನ್ ಇವತ್ತು ಮಾಡಿಕೊಟ್ಟಿದೆ. ಹಾಗೆ ಇದರ ಎಲ್ಲದರಿಂದ ಹಿಡಿದು ಕಾಮರ್ಸ್ ಡೆವಲಪ್ ಆಗ್ತಾ ಇದೆ. ಈಗ ಫ್ಲಿಪ್ಕಾರ್ಟ್, ಅಮೆಝಾನ್ ಈ ಥರದಿಂದ ನಮಗೆ ಒಂದು ಶೂಸ್ನ ಹುಡುಕೋದಕ್ಕೆ ಅಂತೇಳಿ ನಾವು ಶುರು ಮಾಡಿದರೆ, ಯಾವ್ದಾದ್ರು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ವೆಬ್ಸೈಟ್ಗಳಿಗೆ ಹೋಗಿ ಅಲ್ಲಿ 100 ಥರದ ಶೂಸ್ಗಳನ್ನು ತೋರಿಸುತ್ತೆ. ಅಂದರೆ ಆಯ್ಕೆಗಳನ್ನು ಹೆಚ್ಚಿನದಾಗಿ ನಮಗೆ ತೋರಿಸುತ್ತೆ. ಯಾರೆಲ್ಲ ಕಂಪನಿಗಳು ಈ ಫ್ಲಿಪ್ಕಾರ್ಟ್ ಜೊತೆನೋ ಅಥವಾ ಅಮೆಝಾನ್ ಜೊತೆಗೆ ಟೈಅಪ್ ಆಗಿರ್ತಾರೆ, ಅವರ ಪ್ರಾಡಕ್ಟ್ಗಳನ್ನು ಈ ಆನ್ಲೈನಲ್ಲಿ ಅವರು ಎಕ್ಸಿಬಿಟ್ ಮಾಡೋವಂಥದ್ದು, ಅವರು ಇದನ್ನು ಅಡ್ವರ್ಟೈಸ್ನ ಕೊಡ್ತಾರೆ. ಹಾಗೆ ಇದರಿಂದ ಚಿಕ್ಕ ಪುಟ್ಟ ಕಂಪ್ನಿಗಳಿರ್ಬೋದು ಅಥವಾ ಕಿರಾಣಿ ಅಂಗಡಿಗಳು, ರಿಟೈಲರ್ಸ್ ಅಂತ ಏನಂತೀವಿ, ಈ ಚಿಲ್ಲರೆ ವಹಿವಾಟುದಾರರು ಏನಿರ್ತಾರೆ ಅವರೆಲ್ಲ ಈ ಫ್ಲಿಪ್ಕಾರ್ಟ್ನ ಅಮೆಝಾನ್ ವಲಯಕ್ಕೆ ಬರೋದಕ್ಕೆ ಆಗದೇ ಇರೋ ದೂರ ಉಳಿದಿರ್ತಾರೆ. ಹಾಗಾಗಿ ಈ ಕಾಮರ್ಸ್ ಏನು ಮಾಡುತ್ತೆ, ಈ ಕಿರಾಣ ಅಂಗಡಿ ಈ ಥರ ಚಿಕ್ಕ ರಿಟೈಲ್ಸ್ ಯಾರಿರ್ತಾರೆ ಇವ್ರ ಮೇಲೆ ಇದು ಪರಿಣಾಮವನ್ನು ಬೀರ್ತಾ ಇದೆ. ಹಾಗಾಗಿ ಇವರಿಗೆ ಯಾವುದೇ ರೀತಿಯಾಗಿ ಹೆಚ್ಚಿನ ಇದರಿಂದ ಒಂದು ಲಾಭ ಆಗ್ತಾ ಇಲ್ಲ ಅನ್ನೋದನ್ನು ಸರ್ಕಾರ ಮನಗಂಡು ಇದರಿಂದ ಸ್ಮಾಲ್ ಮೀಡಿಯಮ್ ಸೈಜ್ ಬಿಸ್ನೆಸ್ ಏನಿರ್ತಾರೆ ಇವರು ಅವರ ಸ್ವತಂತ್ರವನ್ನು ಅವರು ಕಳ್ಕೊಂಡಿದ್ದಾರೆ. ಹಾಗಾಗಿ ಇದೊಂದು ಸೆಂಟ್ರಲೈಸಿಂಗ್ ಡಿಜಿಟಲ್ ಕಾಮರ್ಸ್ ಆಗಿ ಬದಲಾವಣೆ ಆಗ್ತಾ ಇದೆ. ಫ್ಲಿಪ್ಕಾರ್ಟ್, ಅಮೆಝಾನ್ ಈ ಥರದ ಕಂಪ್ನಿಗಳ ಜೊತೆ ಆ ಕಂಪ್ನಿಗಳ ಜೊತೆ ಟೈಅಪ್ ಆಗಿ ಅಲ್ಲಿ ಅವರ ಪ್ರಾಡಕ್ಟ್ಗಳನ್ನು ಎಕ್ಸಿಬಿಟ್ ಮಾಡಿದರೆ ಮಾತ್ರನೇ ಅದು ಗ್ರಾಹಕರಿಗೆ ಮುಟ್ಟುವಂಥದ್ದು. ಈ ಕಿರಾಣ ಅಂಗಡಿ ರಿಟೈಲರ್ಸ್ ಏನಿರ್ತಾರೆ ಅವರ ಪ್ರಾಡಕ್ಟ್ಗಳು ಉತ್ತಮ ಗುಣಮಟ್ಟದ ಆಗಿದ್ರೂ ಕೂಡ ಅವರು ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಜೊತೆ ಕೈ ಜೋಡಿಸ್ತಾ ಇಲ್ಲ ಅಂತಂದರೆ ಅವರ ಪ್ರಾಡಕ್ಟ್ಗಳು ಜನಕ್ಕೆ ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ ಇದರಿಂದ ಲಾಸ್ ಆಗ್ತಿರೋವಂಥವ್ರು, ಈ ಥರ ಮೀಡಿಯಮ್ ಸ್ಮಾಲ್ ಸೈಜ್ ಬಿಸ್ನೆಸ್ ಏನಿರುತ್ತೆ ಇವರು ಲಾಸ್ ಆಗ್ತಿದ್ದಾರೆ ಅನ್ನೋದನ್ನು ಸರ್ಕಾರ ಮನಗಂಡು ಸರ್ಕಾರದೇ ಒಂದು ಈಗ ಅವರೆಲ್ಲರಿಗೂ ಕೂಡ ಎಲ್ಲ ರೀತಿಯಾದಂತಹ ಒಂದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡ್ತಾ ಇದೆ. ಅಂದರೆ ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಇದೊಂದು ಸೆಂಟ್ರಲೈಸ್ಡ್ ಮೆಕ್ಯಾನಿಸಮ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ಇದನ್ನು ನಿಭಾಯಿಸುವಂಥ ಭಾರತ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ DPIIT ಅನ್ನೋದೊಂದು ಇದು ಮಿನಿಸ್ಟ್ರಿ ಆಫ್ ಕಾಮರ್ಸ್ನ ಕೆಳಗಡೆ ಕೆಲಸ ಮಾಡುವಂಥ ಒಂದು ಇಲಾಖೆ ಇದು. ಈ ಇಲಾಖೆಯ ವತಿಯಿಂದ ONDC ಅನ್ನೋ ಒಂದು ಪ್ಲಾಟ್ಫಾರ್ಮ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಇದ್ರ ಪ್ರಮುಖವಾದ ಉದ್ದೇಶ ಏನು ಅಂತಂದರೆ ಲೆವೆಲ್ ದ ಪ್ಲೇಯಿಂಗ್ ಫೀಲ್ಡ್ಸ್ ಬೈ ಡೆವಲಪಿಂಗ್ ಓಪನ್ ಕಾಮರ್ಸ್. ದೇಶದಲ್ಲಿ ಒಂದು ಸಮಾನವಾದಂಥ ವೇದಿಕೆಗಳನ್ನು ಸೃಷ್ಟಿ ಮಾಡಿಕೊಡ್ಬೇಕು. ಅದರಲ್ಲಿ ಬರೀ ಫ್ಲಿಪ್ಕಾರ್ಟೇ ಮೇಜರಾಗಿ ಪ್ಲೇ ಮಾಡೋವಂಥದ್ದು ಅಥವಾ ಅಮೆಝಾನೇ ಇಲ್ಲಿ ಡಾಮಿನೆಂಟ್ ಇರೋವಂಥದ್ದನ್ನು ಮಾಡೋದಕ್ಕೆ ಬಿಡಬಾರ್ದು. ಹಾಗಾಗಿ ಎಲ್ಲ ವಲಯಗಳು, ಯಾರ್ಯಾರು ಉತ್ಪಾದಕರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಒಂದು ಸಮಾನಾಂತರ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡುವಂಥ ಉದ್ದೇಶವನ್ನು ಈ ONDC ಹೊಂದಿದೆ. ಇದು ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದಾದರೆ ಕ್ರಿಯೇಷನ್ ಆಫ್ ಎ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ಸ್ ಇನ್ ದ ಡಿಜಿಟಲ್ ಕಾಮರ್ಸ್, ಮತ್ತು ಕಸ್ಟಮರ್ಸ್ ಅಕ್ವಿಸಿಷನ್ ಕಾಸ್ಟ್ನ ಕಡಿಮೆ ಮಾಡುತ್ತೆ, ಕಾಂಪಿಟೇಷನ್ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ರಿಡಕ್ಷನ್, ಇದು ಪ್ರಮುಖವಾದಂಥ ಅಂಶ ಏನಂತಂದರೆ ರಿಡಕ್ಷನಿಂದ ಮೊನೋಪೊಲಿಸ್ಟಿಕ್ ಪ್ರಾಕ್ಟೀಸಸ್, ಇಲ್ಲಿ ಏಕಸ್ವಾಮ್ಯತೆಯನ್ನು ಸಾಧಿಸುವಂಥದ್ದು. ಫ್ಲಿಪ್ಕಾರ್ಟ್ ಎಲ್ಲ ಕಾಮರ್ಸ್ನ ಕ್ಯಾಚ್ ಮಾಡೋವಂಥದ್ದು ಅಥವಾ ಅಮೆಝಾನ್ನೇ ಕ್ಯಾಚ್ ಮಾಡೋವಂಥದ್ದು. ಈ ರೀತಿಯಾಗಿ ಅದರ ಕೈಯಲ್ಲೇ ಏನು ಏಕಸ್ವಾಮ್ಯ ಇರೋದನ್ನು ಮುರಿಬೇಕು ಅನ್ನೋದನ್ನು ಇದು ಪ್ರಮುಖವಾದಂತಹ ಉದ್ದೇಶ ಆಗಿ ಈ ಓಪನ್ ನೆಟ್ವರ್ಕ್ ಫಾರ್ ದ ಡಿಜಿಟಲ್ ಕಾಮರ್ಸ್ ಅನ್ನೋದನ್ನು ಮಾಡಿರುವಂಥದ್ದು. ಇದರ ಫ್ಯೂಚರ್ಸ್ ಏನಿರುತ್ತೆ ಅಂತಂದರೆ ಇದು ನಾನ್ ರೆವ್ಯುಲರೀಸ್ ಮತ್ತು ನಾನ್ ಎಕ್ಸ್ಕ್ಲೂಸಿವ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಯಾರನ್ನು ಕೂಡ ಇದು ಹೊರಗೆ ಉಳಿಸುವಂಥದ್ದು ಇರಲ್ಲ, ಎಲ್ಲರನ್ನೂ ಕೂಡ ಇದು ಒಳಗೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇದು ವಾಲಂಟ್ರಿ ಮತ್ತು ಫ್ಲೆಕ್ಸಿಬಲ್, ಇದು ನಮ್ಯತೆಯನ್ನು ಹೊಂದಿರತಕ್ಕಂಥ ಒಂದು ವ್ಯವಸ್ಥೆಯಾಗಿದೆ. ಈಕ್ವಲ್ ಆಕ್ಸೆಸ್, ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇದೆ. ಎಲ್ಲ ಕಂಪ್ನಿಗಳು ಸ್ಮಾಲ್ ಮೀಡಿಯಮ್ ಯಾವುದಾದ್ರು ಇರಲಿ, ಅವರು ಏನೇ ಉತ್ಪನ್ನ ಮಾಡಿದ್ರು ಕೂಡ ಇದರಲ್ಲಿ ಅವರು ಪ್ರವೇಶ ಪಡೆಯೋದಕ್ಕೆ ಸುಲಭವಾಗುತ್ತೆ. ಬೇರೆ ಗ್ರಾಹಕರು ಕೂಡ ಅವರಿಗೆ ಆಯ್ಕೆಗಳು ಇನ್ನೂ ಹೆಚ್ಚಾಗುತ್ತೆ. ಇಂತಹ ಆಯ್ಕೆಗಳು ಹೆಚ್ಚಾದಂಥ ಸಂದರ್ಭದಲ್ಲಿ ಅವರಿಗೆ ಇಂಡಸ್ಟ್ರಿ ಸೆಟ್ ಟು ರೀಚ್ ಈಗ 200 ಬಿಲಿಯನ್ಗೆ 2027 ತನಕ 200 ಬಿಲಿಯನ್ನಷ್ಟು ವಹಿವಾಟನ್ನು ಕಾಮರ್ಸಲ್ಲಿ ನಡೆಯೋರಿದೆ. ಹಾಗೆ ಮುಂದಿನ ಇನ್ನು 10 ವರ್ಷಕ್ಕೆ ಇನ್ನೂ ಇದು ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಈ ಥರ ವ್ಯವಹಾರಗಳು ಜಾಸ್ತಿ ಆಗ್ತಾ ಅಲ್ಲಿ ವ್ಯಾಜ್ಯಗಳು ಕೂಡ ಉದ್ಭವಿಸುವಂಥ ಸಂದರ್ಭ ಹೆಚ್ಚಾಗಿರುತ್ತೆ. ಹಾಗಾಗಿ ಇಂತಹ ವ್ಯಾಜ್ಯಗಳು ಉಂಟಾದ ಸಂದರ್ಭದಲ್ಲಿ ಅದನ್ನು ಪರಿಹಾರ ಮಾಡೋದಕ್ಕೆ ಅಂತೇಳಿ ಸಪ್ರೇಟ್ ಆಗಿರೋಂಥ ಒಂದು ಮೆಕ್ಯಾನಿಸಮ್ನ ಒಂದು ವ್ಯವಸ್ಥೆಯನ್ನು ಇಲ್ಲಿ ರೂಪಿಸಲೇಬೇಕಾಗುತ್ತೆ. ಈಗ ONDCನ ಸರ್ಕಾರ ರಚನೆ ಮಾಡ್ತು. ವ್ಯಾಪಾರಗಳು ಸುಲಲಿತವಾಗಿ ನಡೀಬೇಕು, ಎಲ್ಲರೂ ಇದರಲ್ಲಿ ಭಾಗಿದಾರರಾಗಬೇಕು, ಎಲ್ಲ ಒಳಗೊಳ್ಳುವಿಕೆ ಇನ್ಕ್ಲೂಷನ್ ಆಗಬೇಕು ಅನ್ನೋದು ಸರ್ಕಾರದ ಉದ್ದೇಶದಿಂದ ONDC ಅನ್ನೋದನ್ನು ಸ್ಥಾಪನೆ ಮಾಡ್ತು. ಈಗ ಅದೇ ರೀತಿಯಾಗಿ ONDCಯಿಂದ ಹೆಚ್ಚಿನ ವ್ಯವಹಾರಗಳು ನಡೆಯುತ್ತೆ. ಅದರಿಂದ ಕೆಲವು ವ್ಯಾಜ್ಯಗಳು ಮುಂದುವರೆದು ಉಂಟಾಗುತ್ತೆ. ಆ ವ್ಯಾಜ್ಯಗಳನ್ನು ಬಗೆಹರಿಸೋದಕ್ಕೆ ಒಂದು ಸಪ್ರೇಟ್ ಆದ ಇನ್ನೊಂದು ವೇದಿಕೆಯ ಅಗತ್ಯತೆ ಇಲ್ಲಿ ತುಂಬ ಇದೆ. ಈ ಥರದ ಈ ದೂರುಗಳನ್ನು ಬಗೆಹರಿಸುವಂಥ ಒಂದು ವೇದಿಕೆ ಅದು ಹೇಗಿರಬೇಕು ಅಂತಂದರೆ ಅದು ಕಾಸ್ಟ್ ಎಫೆಕ್ಟಿವ್ ಆಗಿರಬೇಕು, ಟೈಮ್ಲಿ ಆಗಿರಬೇಕು, ಸಮಯಕ್ಕೆ ಸರಿಯಾಗಿ ನಮಗೆ ಸಿಗೋ ದರದಲ್ಲಿ ಇರಬೇಕು. ಮತ್ತು ಹೈ ಸ್ಪೀಡ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಸಿಸ್ಟಮ್, ತ್ವರಿತಗತಿಯಲ್ಲಿ ನಮಗೆ ಒಂದು ವ್ಯಾಜ್ಯವನ್ನು ಪರಿಹರಿಸಿ ನಮಗೆ
ಪರಿಹಾರಗಳು ದೊರೆಯೋ ರೀತಿಯಲ್ಲಿ ಈ ವ್ಯವಸ್ಥೆ ಇರಬೇಕು ಅನ್ನೋದನ್ನು ಈ ಆರ್ಟಿಕಲ್ ಹೇಳ್ತಾ ಇದೆ. ಈಗ ಆನ್ಲೈನ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಇದು ಡೆಲಿವರಿ ಕ್ವಿಕ್, ಅಫೋರ್ಡಬಲ್ ಆಗಿರಬೇಕು, ಹಾಗೆ ಎನ್ಫೋರ್ಸಬಲ್ ಔಟ್ಕಮ್ಸ್ ಇರೋದ್ರಲ್ಲಿ ಇರಬೇಕು. ಇದರಲ್ಲಿ ಯಾವುದ್ಯಾವುದೆಲ್ಲ ಇರಬೇಕು ಲೀಗಲ್ ಮೆಕಾನಿಸಮ್ ಅಂತಂದರೆ ಮೀಡಿಯೇಷನ್, ಮಧ್ಯಸ್ಥಿಕೆ ಮಾಡುವಂಥದ್ದು ಇರಬೇಕು, ಮತ್ತು ಕನ್ಸಿಲಿಯೇಷನ್, ಅವ್ರನ್ನ ಪರಸ್ಪರ ಮಾತುಕತೆ ಮೂಲಕ, ಆ್ಯಂಡ್ ಆರ್ಬಿಟ್ರೇಷನ್ ಅಂದರೆ ಮಾತುಕತೆಯ ಮೂಲಕನೇ ಇದನ್ನು ಬಗೆಹರಿಸ್ಕೊಳ್ಳೋ ಅಂಥದ್ದು. ಇದೊಂದು ಪರ್ಯಾಯ ವ್ಯವಸ್ಥೆ. ಆರ್ಬಿಟ್ರೇಷನ್ ಅನ್ನೋದು ಒಂದು ಪರ್ಯಾಯ ವ್ಯವಸ್ಥೆ, ಕಾನೂನಿನ ಮೂಲಕ ಕೋರ್ಟು ಈ ಥರ ನೋಟಿಸು ಈ ಥರದಕ್ಕೆ ಎಲ್ಲದಕ್ಕಿಂತ ಒಂದು ಪರ್ಯಾಯವಾಗಿ ತನ್ನದೇ ಆದಂತಹ ಒಂದು ಮಧ್ಯಸ್ಥಿಕೆಗಾರನನ್ನು ಇಟ್ಟು ಬೇಗ ತ್ವರಿತವಾಗಿ ಇದನ್ನು ಮುಗಿಸುವಂಥದ್ದನ್ನು ನಾವು ಆರ್ಬಿಟ್ರೇಷನ್, ಮೀಡಿಯೇಷನ್, ಕನ್ಸಿಲೇಷನ್ ಮೂಲಕ ಇದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ. ಇದು ಎಲ್ಲದನ್ನು ಕೂಡ ನಾವು ADR ಅಂತ ಕರಿತೀವಿ, ಅಂದರೆ ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಅನ್ನೋದನ್ನು ಕರಿತೀವಿ. ಹಾಗೆ ಇದು 24/7 ಅಂದರೆ ನಿರಂತರವಾಗಿ ದೊರೆಯೋ ಥರದಲ್ಲಿ ಇರಬೇಕು. ಇದರಿಂದ ರಿಮೋಟೆಸ್ಟ್ ರೀಜನ್ನಲ್ಲಿರುವಂಥ ಯಾವ್ದಾದ್ರು ಅರುಣಾಚಲ್ ಪ್ರದೇಶದಲ್ಲಿರುವಂಥವ್ರು ಅಥವಾ ವೆಸ್ಟರ್ನ್ ಘಾಟ್ಸ್ ಕಾಡು ಘಟ್ಟದ ಪ್ರದೇಶದಲ್ಲಿ ವಾಸ ಮಾಡೋರಂಥ ಯಾರೆಲ್ಲ ಎಲ್ಲಿಂದ ಬೇಕಾದ್ರೂ ಇಂಟರ್ನೆಟ್ನ ಬಳಕೆದಾರರು ಇದರಲ್ಲಿ ಭಾಗವಹಿಸಿ ಅವರಿಗೆ ತ್ವರಿತವಾಗಿ ಒಂದು ದೂರುಗಳನ್ನು ಪರಿಹರಿಸಿ ಇದರಲ್ಲಿ ಆಗೋ ರೀತಿಯಲ್ಲಿ ವ್ಯವಸ್ಥೆ ಇರಬೇಕು ಅನ್ನೋದನ್ನು ಹೇಳ್ತಾ ಇದೆ. ಹಾಗೆ ODR ಈಸ್ ನೋ ಮೋರ್ ಎ ಡಿಸ್ಟೆಂಟ್ ಡ್ರೀಮ್ ಆಫ್ ಇಂಡಿಯನ್ ಆ್ಯಸ್ ವೆಲ್. ಆದರೆ ಈ ODR ಅನ್ನೋದೇನಿದೆ, ಆನ್ಲೈನ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಅನ್ನೋದು ಭಾರತಕ್ಕೇನು ಹೊಸ ಒಂದು ಯೋಜನೆ ಅಲ್ಲ. ಇದು ಈಗ ಆಲ್ರೆಡಿ ನಾವು NPCI, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇದು UPIನ ಒಂದು ಸೃಷ್ಟಿ ಮಾಡಿದೆ. UPI ಅನ್ನೋದು ಯೂನಿಫೈಡ್ ಪೇಮೆಂಟ್ ಇಂಟರ್ಫರೆನ್ಸ್ ಅನ್ನೋದು ಇದರಲ್ಲಿ ಬ್ಯಾಂಕ್ಗಳ ವ್ಯವಹಾರದಲ್ಲಿ ಒಬ್ಬರಿಂದ ಇನ್ನೊಂದು ಅಕೌಂಟಿಗೆ ಹಾಕೋಂಥದ್ದು ಅಥವಾ ನಾವು ಡಿಜಿಟಲ್ ಆಗಿ ಏನು ಮನಿ ಟ್ರಾನ್ಸ್ಫರ್ ಮಾಡ್ತೀವಿ ಇದೆಲ್ಲವನ್ನು ಕೂಡ ಈ NPCI ನೋಡುತ್ತೆ. ಇದರಲ್ಲೂ ಕೂಡ ಕೆಲವರು ಆನ್ಲೈನಲ್ಲಿ ಯೂಸ್ ಮಾಡುವಾಗ ನಮ್ಗೆ ಹಣ ಈ ರೀತಿ ಕಟ್ಟಾಗಿದೆ, ನಮಗಿದು ನಾವು ಅಂದ್ಕೊಂಡಿದ್ದವರಿಗೆ ಇದನ್ನು ಹಾಕೋಕ್ಕಾಗಿಲ್ಲ ಅಥವಾ ಬೇರೆ ಕಡೆ ಎಲ್ಲೋ ಹಣ ಹೋಗಿದೆ ಅನ್ನೋದನ್ನು ನಾವು UPI ಬಳಕೆದಾರರು ರೈಸ್ ಮಾಡ್ತೀವಿ. ಅದನ್ನು ಆನ್ಲೈನಲ್ಲೇ ನಾವು ಕಂಪ್ಲೇಂಟ್ನ ರೈಸ್ ಮಾಡ್ತೀವಿ. ಇದನ್ನು ಪರಿಹಾರನ ಅವರು 24 ಗಂಟೆ ಒಳಗೆ ಮಾಡಿಕೊಟ್ಟಿರೋಂಥದ್ದು ಪರಿಹಾರನ NPCI ಈಗ ಆಲ್ರೆಡಿ ಸೆಟಪ್ ಮಾಡಿದೆ. ಹಾಗಾಗಿ ನಾವು NPCIನಿಂದ ಅಥವಾ ಆಧಾರ್ ಇದ್ರ ಆನ್ಲೈನ್ ಡಿಸ್ಪ್ಯೂಟ್ ರೆಸೊಲ್ಯೂಷನಿಂದ ನಮಗಾಗಿರೋಂಥ ಸಮಸ್ಯೆಗಳನ್ನು ನಾವು ಆನ್ಲೈನಲ್ಲೇ ತಿಳಿಸ್ತೀವಿ. ಅವರು ಅದನ್ನು ತ್ವರಿತಗತಿಯಲ್ಲಿ ಅವರು ಇದನ್ನು ಪರಿಹಾರವನ್ನು ಮಾಡಿಕೊಡುವಂಥ ವ್ಯವಸ್ಥೆನ ಈಗ ಆಲ್ರೆಡಿ NPCI ಮತ್ತು ಆಧಾರ್ ಎರಡೂ ಕೂಡ ಹೊಂದಿದ್ದಾವೆ. ಅದರಿಂದ ನಾವು ಕಲಿತು ಇದನ್ನು ಕೂಡ ನಾವು ಇ ಕಾಮರ್ಸ್ಗೆ ನಾವು ಇದನ್ನು ಅಪ್ಲೈ ಮಾಡೋವಂಥದ್ದು ನಮಗೆ ಸುಲಭ ಆಗುತ್ತೆ. ಹಾಗಾಗಿ ಭಾರತಕ್ಕೆ ಇಂತಹ ODR, ಆನ್ಲೈನ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕಾನಿಸಮ್ನ ಡೆವಲಪ್ ಮಾಡೋವಂಥದ್ದು ಯಾವುದೇ ರೀತಿಯಲ್ಲಿ ನಮಗೆ ಕಠಿಣ ಆಗಲ್ಲ ಅನ್ನೋದು ಈ ಆರ್ಟಿಕಲ್ ಹೇಳ್ತಾ ಇರೋವಂಥದ್ದು. ಹಾಗೆ ಈ ODR ಬಂತು ಅಂತಂದರೆ ಇಟ್ ಹೆಲ್ಪ್ಸ್ ಟು ಮಿಟಿಗೇಟ್ ಲಿಟಿಗೇಷನ್ ರಿಸ್ಕ್ ಆ್ಯಂಡ್ ಪ್ರೊವೈಡ್ ವ್ಯಾಲ್ಯೂಬಲ್ ಇನ್ಸೈಟ್ಸ್. ಇದ್ರ ಮೂಲಕ ನಾವು ಹೆಚ್ಚಿನದಾಗಿ ಒಂದು ವ್ಯಾಜ್ಯಗಳೇನಿದ್ದಾವೆ ಇದನ್ನು ಪರಿಹಾರ ಮಾಡೋದಕ್ಕೆ ಸುಲಭವಾಗುತ್ತೆ. ಮತ್ತು ದಸ್ ಈಸಿಂಗ್ ದ ಜುಡಿಷಿಯಲ್ ಲಾಗ್ ಜಾಮ್. ಈಗ ಆಲ್ರೆಡಿ ನಾವು ಜುಡಿಷಿಯಲಲ್ಲಿ ನಾವು ನೋಡೋದಾದರೆ ಸುಮಾರು 4.25 ಕೋಟಿ ಪ್ರಕರಣಗಳು ಈಗ ಬಾಕಿ ಇರುವಂಥದ್ದು ಸುಪ್ರೀಂ ಕೋರ್ಟಲ್ಲಿ ಇದ್ದಾವೆ. ಹಾಗಾಗಿ ಮತ್ತೆ ಕಳೆದ ಒಂದು 10,000 ಪ್ರಕರಣಗಳು ಸುಪ್ರೀಂ ಕೋರ್ಟ್ನಲ್ಲಿರುವಂಥವು ಕಳೆದ 10 ವರ್ಷಗಳಿಂದನೂ ಕೂಡ ಅಷ್ಟು ಕೇಸ್ ಪೆಂಡಿಂಗಲ್ಲಿ ಇರುವಂಥದ್ದು. ಜುಡಿಷಿಯಲ್ ಇದ್ರ ಮೇಲೆ ಓವರ್ ಬರ್ಡನ್ ಆಗ್ತಾ ಇದೆ. ಅದನ್ನೆಲ್ಲದನ್ನು ತಪ್ಪಿಸಿ ನಾವು ODRನ ಮಾಡೋದ್ರಿಂದ ಸುಲಭವಾಗಿ ನಾವು ಕಾನೂನಿಗೂ ಕೂಡ ಇದು ಹೊರೆ ಆಗದೆ ಇರೋ ರೀತಿಯಲ್ಲಿ ನಾವು ಬಗೆಹರಿಸ್ಕೋಬೋದಾಗಿದೆ ಅನ್ನೋದನ್ನು ಹೇಳ್ತಾ ಇರೋದು ಈ ಆರ್ಟಿಕಲಲ್ಲಿ. ಇದ್ರ ಮೂಲಕ ಏನಾಗುತ್ತೆ, ರಿಅಡ್ರೆಸ್ ದ ಗ್ರೀವಿಯನ್ಸ್, ಅವರ ಕುಂದುಕೊರತೆಗಳನ್ನು ನಾವು ಪರಿಹಾರ ಮಾಡ್ತು ಅಂತಂದರೆ ಇದರಿಂದ ಗ್ರಾಹಕರಿಗೆ ಒಂದು ನಂಬಿಕೆ ಉಂಟಾಗುತ್ತೆ ಮತ್ತು ವಿಶ್ವಾಸ ಹೆಚ್ಚಾಗುತ್ತೆ. ಮತ್ತು ಇದರಿಂದ ಬ್ರ್ಯಾಂಡ್ ಲಾಯಲ್ಟಿ ಅನ್ನೋದೊಂದು ಶುರುವಾಗುತ್ತೆ. ಅಂದರೆ ನಾವು ಯಾವ್ದಾದ್ರು ಒಂದು ವಸ್ತುನ ಖರೀದಿ ಮಾಡಿದ್ವಿ, ಅದರ ಮೇಲೆ ನಮಗೇನಾದ್ರು ತಕರಾರಿತ್ತು ಅಂದಾಗ ಬೇಗ ನಾವು ಸುಲಭವಾಗಿ ಪರಿಹಾರ ಮಾಡಿದ್ವಿ ಅಂತಂದರೆ ಆ ಬ್ರ್ಯಾಂಡ್ನ ಬಗ್ಗೆ ನಮಗೆ, ಅದರ ವಸ್ತುವಿನ ಬಗ್ಗೆ ನಮಗೆ ಒಂದು ವಿಶ್ವಾಸ ಹೆಚ್ಚಾಗುತ್ತೆ. ಹಾಗೆ ಅಂಥ ಕಂಪ್ನಿಗಳು ಕೂಡ ಗ್ರಾಹಕರನ್ನು ಹೆಚ್ಚಿನದಾಗಿ ಸೆಳೆಯೋದಕ್ಕೆ ಅವಕಾಶ ಮಾಡಿಕೊಡೋವಂಥದ್ದು ಎಲ್ಲದನ್ನು ಕೂಡ ಈ ODR, ಆನ್ಲೈನ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮಾಡೋದ್ರಿಂದ ಸಾಧ್ಯ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗೆ ಮುಂದಿನ 5 ವರ್ಷಗಳಲ್ಲಿ ನಮ್ಮ ಟಾರ್ಗೆಟ್ ಆ್ಯಡಿಂಗ್ ಮತ್ತೆ ಎಕ್ಸ್ಟ್ರಾ 48 ಬಿಲಿಯನ್ಗಳನ್ನು ನಾವು ಸೇರಿಸೋರಿದ್ದೀವಿ ಇ ಕಾಮರ್ಸ್ಗೆ. ಇಷ್ಟು ಬೃಹದಾಕಾರವಾಗಿ ಬೆಳೀತಾ ಇರ್ತಕ್ಕಂತಹ ಒಂದು ಇ ಕಾಮರ್ಸ್ನ ಇದನ್ನು 90 ಕೋಟಿ ಜನ ಬಳಸ್ತಾ ಇದ್ದಾರೆ. ಹಾಗೆ 12 ಕೋಟಿ ವ್ಯಾಪಾರಸ್ಥರು ಅಂದರೆ ಉತ್ಪಾದಕರು ಏನಿದ್ದಾರೆ ಇವರೆಲ್ಲರಿಗೂ ಕೂಡ ಒಂದು ನೆಮ್ಮದಿಯನ್ನು ಅಥವಾ ಇವರ ವ್ಯಾಜ್ಯಗಳನ್ನು ಪರಿಹಾರ ಮಾಡೋದಕ್ಕೆ ODR ಅನ್ನೋದೊಂದು ತೀರಾ ಅವಶ್ಯಕತೆವಾಗಿದೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಕ್ಲೈಮ್ ಮಾಡಿರೋಂಥದ್ದು. ಸ್ನೇಹಿತರೆ, ಮುಂದಿನ ಆರ್ಟಿಕಲ್ ಲೆಸನ್ ಫಾರ್ ಇಂಡಿಯಾ ಫ್ರಮ್ ದ ತೈವಾನ್ ಸ್ಟ್ಯಾಂಡ್ ಆಫ್. ಈಗ ಪ್ರಸ್ತುತ ತೈವಾನನ್ನು ನೆಪವಾಗಿಟ್ಕೊಂಡು ಚೈನಾ ಮತ್ತು ಅಮೆರಿಕ ಎರಡೂ ಕೂಡ ಈ ಒಂದು ದೊಡ್ಡ ಶಕ್ತಿಗಳು, ವಿಶ್ವದ ದೊಡ್ಡ ಶಕ್ತಿಗಳು ಪರಸ್ಪರ ಎದುರಾಗಿರುವಂಥದ್ದನ್ನು ನಾವು ನೋಡಿದ್ದೀವಿ. ನ್ಯಾನ್ಸಿ ಪೆಲೋಸಿ ಅವರು ತೈವಾನ್ಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಚೈನಾ ಸುಮಾರು 6 ಜಾಗಗಳಲ್ಲೂ ಕೂಡ ತನ್ನ ಮಿಲಿಟರಿ ಒಂದು ಡ್ರಿಲ್ಲಿಂಗ್ನ ಮಾಡ್ತಾ ಇದೆ, ಅಂದರೆ ಮಿಲಿಟರಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ನಾವು ಅವರು ಹೇಳಿರೋ ಪ್ರಕಾರವಾಗಿ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಮಿಸೈಲ್ಸ್ಗಳನ್ನು ಟೆಸ್ಟ್ ಮಾಡ್ತಾ ಇದ್ದೀವಿ, ಅಥವಾ ನಮ್ಮ ಕೆಪಾಸಿಟಿನ ಇನ್ಕ್ರೀಸ್ ಮಾಡೋದಕ್ಕೆ ನಾವು ಎಕ್ಸಸೈಸ್ ಮಾಡ್ತಾ ಇದ್ದೀವಿ, ಒಂದು ಸಮರಾಭ್ಯಾಸವನ್ನು ನಡೆಸ್ತಾ ಇದ್ದೀವಿ ಅನ್ನೋದು ಚೈನಾ ಹೇಳಿತ್ತು. ಅಮೆರಿಕ ಇದಕ್ಕೆ ನಾವು ತೈವಾನನ್ನು ನಾವು ಅದರ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋ ಕ್ರಮಗಳನ್ನು ಅದನ್ನು ಅಮೆರಿಕ ಸಂಪೂರ್ಣವಾಗಿ ಮಾಡುತ್ತೆ ಅನ್ನೋದನ್ನು ಹೇಳಿತ್ತು. ಈ ಹಿನ್ನೆಲೆಯಲ್ಲಿ ಚೈನಾದ ಅದರ ಮೇಲೇ ಹೆಚ್ಚಾಗಿ ಆಧಾರಿತ ಆಗಿರ್ತಕ್ಕಂಥ ಈ ತೈವಾನ್ನ ಈ ಸನ್ನಿವೇಶದಿಂದ ಭಾರತ ಏನನ್ನು ನಿರೀಕ್ಷೆ ಮಾಡ್ಬೋದು ಅಥವಾ ಏನನ್ನು ಕಲಿಬೋದು ಅಂತಂದರೆ, ಅಪಿಯರ್ಸ್ ಟು ಬಿ ಲ್ಯಾಕ್ ಆಫ್ ಕ್ಲಾರಿಟಿ. ನಮಗೆ ಚೈನಾ ನಮಗೂ ಕೂಡ ಒಂದು ಕಾಮನ್ ಎನಿಮಿ, ಹಾಗೆ ತೈವಾನ್ಗೂ ಕೂಡ ಕಾಮನ್ ಎನಿಮಿ.
ಅಂತಹ ವೈರಿ ರಾಷ್ಟ್ರವನ್ನು ಇಬ್ಬರಿಗೂ ಕೂಡ ಸಾಮಾನ್ಯವಾಗಿರುವಂಥದ್ರಲ್ಲಿ ತೈವಾನ್ ಚೈನಾನ ಹೇಗೆ ಎದುರಿಸ್ತಾ ಇದೆ, ಅದರ ವಿದೇಶಾಂಗ ನೀತಿಗಳನ್ನು ಅದು ಹೇಗೆ ಎದುರಿಸ್ತಾ ಇದೆ ಅನ್ನೋದನ್ನು ಈ ಆರ್ಟಿಕಲ್ ಚರ್ಚೆ ಮಾಡಿದೆ. ಇದರಲ್ಲಿ ತೈವಾನ್ ಪ್ರಮುಖವಾಗಿ ಚೈನಾವನ್ನು ನೇರವಾಗಿ ಎದುರಿಸುತ್ತೆ. ಅಂದರೆ ನ್ಯಾನ್ಸಿ ಪೆಲೋಸಿ ಅವರು ಬಂದರೂ ಕೂಡ ನಮಗೆ ಯಾವುದೇ ರೀತಿಯಾದಂಥ ಅಭ್ಯಂತರಗಳು ಇಲ್ಲ ಅನ್ನೋದನ್ನು ಒಂದು ಮೊದಲನೇ ಬಾರಿಗೆ ಅದು ಹೇಳ್ತು. ಹಾಗೆ ನ್ಯಾನ್ಸಿ ಪೆಲೋಸಿ ಅವರು ಬಂದ ತಕ್ಷಣ ಅವರನ್ನು ಭವ್ಯವಾಗಿ ಸ್ವಾಗತನೂ ಕೂಡ ಮಾಡ್ತು. ಈ ಅಂಶಗಳೇನು ಅಂತಂದರೆ, ಚೈನಾವನ್ನು ನಾನು ಎದುರಿಸ್ತೀನಿ, ನನಗೆ ದೊಡ್ಡದಾದಂಥ ರಾಷ್ಟ್ರ ಒಂದು ಸಹಾಯ ಮಾಡ್ತು ಅಂದರೆ ನಾನು ಎದುರಿಸ್ತೀನಿ ಅನ್ನೋದನ್ನು ಆ ಚಿಕ್ಕ ಪ್ರಾಂತ್ಯ ಚಿಕ್ಕ ದ್ವೀಪ ಇದೆ ತೈವಾನ್, ಅದನ್ನು ಜಗತ್ತಿಗೆ ಒಂದು ಸಂದೇಶವನ್ನು ಕೊಡ್ತು. ಹಾಗೆ ಭಾರತನೂ ಕೂಡ ಅದರಿಂದ ಏನು ಕಲಿಬೇಕು ಅಂತಂದರೆ, ಆ ತೈವಾನ್ಗಿರೋಷ್ಟು ಕ್ಲಾರಿಟಿ, ಅವ್ರಿಗಿರೋವಂಥ ಒಂದು ವಿಶ್ವಾಸತೆ ಏನಿದೆ, ಅದ್ರ ನಾವು ಗಡಿನ ಇದು ನನ್ನ ಗಡಿ, ಇದನ್ನು ನೀನು ಮೀರಿ ಬರಬಾರ್ದು ಅನ್ನೋದನ್ನು ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಜಗತ್ತಿಗೆ ತೈವಾನ್ ಚೈನಾಕ್ಕೆ ಕೊಡ್ತಾ ಇದೆ. ಹಾಗೆ ಭಾರತನೂ ಕೂಡ ಇದರಿಂದ ಕಲಿಬೇಕು ಅಂತಂದರೆ, ನಮ್ಮದೊಂದು ಎಕ್ಸಾಕ್ಟಾಗಿ ಡಿಮಾರ್ಕೆಟ್ ಆಗಬೇಕು. ನಾವು ಚೈನಾವನ್ನು ನಿರ್ದಿಷ್ಟವಾಗಿ ಗಡಿ ಪ್ರದೇಶಗಳಲ್ಲಿ, ಅರುಣಾಚಲ ಪ್ರದೇಶ ಇರ್ಬೋದು, ಜಮ್ಮು ಕಾಶ್ಮೀರ ಭಾಗಗಳಲ್ಲಿರ್ಬೋದು, ನಾವು ನೇರವಾಗಿ ಎದುರಿಸಬೇಕು. ಇಂಥ ನಮ್ಮ ಗಡಿ ಉಲ್ಲಂಘನೆಗಳನ್ನು ನಾವು ಸಹಿಸೋದಿಲ್ಲ ಅನ್ನೋ ಅಂಶವನ್ನು ನಾವು ಕಲಿಬೇಕು. ಹಾಗೆ ಭಾರತನೂ ಕೂಡ ನೇರವಾಗಿ ಖಡಕ್ಕಾಗಿ ಸಂದೇಶವನ್ನು ಯಾವುದೂ ಕೂಡ ಕೊಡ್ತಾ ಇಲ್ಲ, ಹೈಡ್ ಆ್ಯಂಡ್ ಸೀಕ್ ಆಗಿ ಮಾಡ್ತಾ ಇದೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಹೇಳಿದೆ. ಹಾಗೆ ಚೈನಾ ವಾಂಟ್ಸ್ ಟು ಪೂರ್ ಮೆಸೇಜಿಂಗ್, ಅವರು ಕೂಡ ಒಂದು ದಿವಸ ನಾವು ಸೇನೆಯನ್ನು ಹಿಂದಕ್ಕೆ ತೆಗಿತೀವಿ ಅಂತ ಹೇಳ್ತಾರೆ, ಇನ್ನೊಂದು ದಿವಸ ನಾವು ಸೇನೆಯನ್ನು ಅಲ್ಲಿ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಹಾಗೆ ನಾವು ಗಡಿ ಭಾಗದಲ್ಲಿ ಯಾವುದೇ ಹಳ್ಳಿಗಳನ್ನು ನಾವು ಹೊಸದಾಗಿ ಸೃಷ್ಟಿ ಮಾಡಿಲ್ಲ ಅಂತ ಚೈನಾ ಹೇಳುತ್ತೆ. ಆದರೆ ಈ ಸ್ಯಾಟಲೈಟ್ ಇಮೇಜಸ್ಗಳು ಹಳ್ಳಿಗಳ ಒಂದು ನಿರ್ಮಾಣ ಆಗ್ತಾ ಇದೆ ಅಂತ ಹೇಳುತ್ತೆ. ಹಾಗೆ ಹಳ್ಳಿಗಳ ಭಾಗದಲ್ಲಿ ಮ್ಯಾಂಡ್ರಿನ್ ಲ್ಯಾಂಗ್ವೇಜ್, ಚೈನಾಸ್ ಲ್ಯಾಂಗ್ವೇಜ್ ಅಂತ ಏನು ಕರಿತೀವಿ ಅದನ್ನು ಮ್ಯಾಂಡ್ರಿನ್ ಲ್ಯಾಂಗ್ವೇಜ್ ಅಂತಾರೆ. ಆ ಮ್ಯಾಂಡ್ರಿನ್ ಲ್ಯಾಂಗ್ವೇಜಲ್ಲಿ ಹಳ್ಳಿಗಳ ನಾಮಕರಣ ಮಾಡುತ್ತೆ ಅಂತ ಭಾರತದ ಮಾಧ್ಯಮಗಳು ಹೇಳುತ್ತೆ. ಆದರೆ ಚೈನಾದ ಮಾಧ್ಯಮಗಳು ಇಲ್ಲ, ನಾವು ಯಾವ ರೀತಿಯ ಹತ್ರ ಮಾಡ್ತಾ ಇಲ್ಲ ಅಂತ ಹೇಳುತ್ತೆ. ಹೀಗೆ ಒಂದು ಗೊಂದಲದ ಗೋಜಲು ಗೂಡಾಗಿ ಭಾರತ ಮತ್ತು ಚೈನಾದ ಒಂದು ಸಂಬಂಧಗಳು ಮುಂದೆ ಹೋಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ನಾವು ತೈವಾನ್ಗಳಿಂದ ನೇರವಾಗಿ ತೈವಾನ್ ಹೇಗೆ ಖಡಕ್ಕಾಗಿ ಸಂದೇಶವನ್ನು ಕೊಡ್ತು ಚೈನಾಗೆ, ಅದೇ ರೀತಿಯಾಗಿ ಭಾರತನೂ ಕೂಡ ಇಲ್ಲಿ ಒಂದು ದಿಟ್ಟ ನಿಲುವನ್ನು ತಗೋಬೇಕು ಅನ್ನೋದು ಈ ಆರ್ಟಿಕಲ್ನ ಪ್ರಮುಖವಾದಂಥ ಒಂದು ಉದ್ದೇಶ ಆಗಿದೆ. ನಾವು ಯಾವುದೇ ರೀತಿಯಾದಂಥ ಅಪೀಸ್ಮೆಂಟ್ ಆಫ್ ಚೈನಾ, ನಾವು ಯಾವುದೇ ರೀತಿಯಾದಂಥ ಓಲೈಕೆಯನ್ನು ಮಾಡೋಕ್ಕೆ ಹೋಗಬಾರ್ದು ಚೈನಾವನ್ನು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗೆ ಮೂರನೇದಾಗಿ ಗ್ರೋಯಿಂಗ್ ಎಕನಾಮಿಕ್ಸ್ ಆ್ಯಂಡ್ ಟ್ರೇಡಿಂಗ್ ರಿಲೇಷನ್ಶಿಪ್. ಇದರಲ್ಲಿ ಕೋಎಕ್ಸಿಸ್ಟಿಂಗ್ ಪೀಸ್ಫುಲಿ. ಅಮೆರಿಕ ಈಗ ಚೈನಾದ ತೈವಾನ್ ದೇಶದ ಪ್ರಮುಖ ಪಾಲುದಾರ ಯಾರಾಗಿದ್ದಾರೆ ಅಂತಂದರೆ ಅದು ಚೈನಾನೇ ಆಗಿದೆ. ಅವರು ಸುಮಾರಾಗಿ $80 ಬಿಲಿಯನ್ ಹಿಡಿದು $130 ಬಿಲಿಯನ್ ತನಕ ತೈವಾನ್ ಜೊತೆಗೆ ಚೈನಾ ವ್ಯವಹಾರನ ಹೊಂದಿದೆ. ಇಷ್ಟು ದೊಡ್ಡ ಪ್ರಮಾಣದ ವ್ಯವಹಾರನ ಹೊಂದಿದ್ರೂ ಕೂಡ ತೈವಾನ್ ಯಾವುದೇ ರೀತಿಯಾದಂತಹ ಎದುರದೇನೆ ಚೈನಾವನ್ನು ದಿಟ್ಟವಾಗಿ ಎದುರಿಸ್ತಾ ಇದೆ. ಇಷ್ಟು ದೊಡ್ಡ ಪರಿಣಾಮದಲ್ಲಿ ನನಗೆ ವಹಿವಾಟನ್ನು ನನಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಯಾವುದೇ ರೀತಿಯಾದಂತಹ ಒಂದು ಭಯ ಇಲ್ಲದೆ, ಹಿಂಜರಿಕೆ ಇಲ್ಲದೆ ನೇರವಾಗಿ ಚೈನಾವನ್ನು ಎದುರಿಸ್ತಾ ಇದೆ. ಹಾಗೆ ಭಾರತನೂ ಕೂಡ ಚೈನಾ ಜೊತೆಗೆ ಈಗಾಗಲೇ ಟ್ರೇಡ್ ಡೆಫಿಸಿಟ್ನ ಹೊಂದಿದ್ದೀವಿ. ಅಂದರೆ ನಾವು ಹೆಚ್ಚಿನದಾಗಿ ರಫ್ತು ಮಾಡ್ತಾ ಇಲ್ಲ, ಅಲ್ಲಿಂದ ಹೆಚ್ಚಿನದಾಗಿ ನಾವು ಆಮದು ಮಾಡ್ತಾ ಇರೋವಂಥದ್ದು. ಹಾಗಾಗಿ ಚೈನಾ ನಮ್ಮ ಮೇಲೆ ಹೆಚ್ಚಾಗಿ ಡಿಪೆಂಡ್ ಆಗಿದೆ ಹೊರತು ಈಗ ನಾವು ಬೇರೆ ಕಡೆಯಿಂದ ಆ ಪ್ರಾಡಕ್ಟ್ನ ತರಿಸ್ಬೋದು. ನಾವು ಚೈನಾದಿಂದಲೇ ತರಿಸ್ಬೇಕು ಅಂತ ನಮಗೆ ಕಡ್ಡಾಯವಾದಂಥ ರೂಲ್ಸ್ಗಳಿಲ್ಲ. ಹಾಗಾಗಿ ಈ ವ್ಯಾಪಾರ ಅನ್ನೋದು ಅವರು ಕೊಡಬೇಕು, ನಾವು ತಗೋಬೇಕು. ಈ ರೀತಿಯಾಗಿ ಎರಡು ಏಕಮುಖದ ದಾರಿ ಅಲ್ಲ, ಇದು ದ್ವಿಪಥದ ಒಂದು ನಿರ್ಧಾರಗಳು ವ್ಯಾಪಾರ ಅನ್ನೋದು. ಹಾಗಾಗಿ ವ್ಯಾಪಾರದಲ್ಲೂ ನಾವು ಕಠಿಣತೆಯನ್ನು ತೋರಿಸಬೇಕು, ಬಾರ್ಡರ್ಗಳಲ್ಲಿ ನಮ್ಮ ಕಠಿಣತೆಯನ್ನು ತೋರಿಸಬೇಕು. ಇದರಿಂದ ನಮ್ಮ ಮಿಲಿಟರಿ ಪವರ್ ಏನಿದೆ ನಮ್ಮ ತೈವಾನ್ಗಿಂತ ನಮ್ಮದು ಹೆಚ್ಚಿನದಾಗಿದೆ. ನಮ್ಮ ಹತ್ರ INS ವಿಕ್ರಾಂತ್ ಇದೆ, INS ವಿಕ್ರಮಾದಿತ್ಯ ಇದೆ, ತೇಜಸ್ ಅಂತ ಫೈಟರ್ ಜೆಟ್ಗಳಿದ್ದಾವೆ, ಇಷ್ಟೊಂದು ಬ್ರಹ್ಮೋಸ್ ಮಿಸೈಲ್ಗಳಿದೆ. ಇಷ್ಟೆಲ್ಲ ನಾವು ತಂತ್ರಜ್ಞಾನದಲ್ಲಿ ಸುಧಾರಿತ ಆಗಿದ್ದೀವಿ. ಮಾನವ ಸಂಪನ್ಮೂಲದಲ್ಲೂ ನಮ್ಮ ದೇಶ ಮಿಲಿಟರಿಲಿ ಹೆಚ್ಚಿನದಾಗಿ ಸಶಕ್ತವಾಗಿದೆ. ಆದರೂ ಕೂಡ ನಮ್ಗೆ ಇಷ್ಟೆಲ್ಲ ಸಾಮರ್ಥ್ಯ ಇದ್ರೂ ಕೂಡ ನಾವು ಎಷ್ಟು ಚೈನಾಗೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ಇದ್ರೂ ಕೂಡ ನಾವು ಚೈನಾನ ಸಮರ್ಥವಾಗಿ ಎದುರಿಸ್ತೇನೆ. ಒಂದು ಐಡೆಂಟಿಕ್ ಪಾಲಿಸಿಗೆ ಅಟ್ಯಾಚ್ ಆಗಿರೋವಂಥದ್ದು ಅಥವಾ ಅಪೀಸ್ಮೆಂಟ್ಗೆ ಹೋಗಿರೋವಂಥದ್ದು, ಇದನ್ನು ಬಿಟ್ಟು ನಾವು ತೈವಾನ್ನಿಂದ ಒಂದು ಕಠಿಣವಾಗಿ ಕ್ರಮಗಳನ್ನು ಚೈನಾದ ವಿರುದ್ಧ ತೆಗೆದುಕೊಳ್ಳೋ ಅಂಥದ್ದನ್ನು ನಾವು ಮಾಡಬೇಕು ಅನ್ನೋದನ್ನು ಈ ಆರ್ಟಿಕಲ್ನ ಪ್ರಮುಖವಾದಂಥ ಸಾರಾಂಶ ಆಗಿದೆ. ಹಾಗೆ ಮುಂದುವರೆದು ಮ್ಯಾಂಡೇಟರಿ ವೋಟಿಂಗ್ ಈಸ್ ನಾಟ್ ಪ್ರಾಕ್ಟಿಕಲ್ ಸೇಸ್ ಸೆಂಟರ್. ಇದು ಒಂದು ಪ್ರೈವೇಟ್ ಬಿಲ್ ಆಗಿತ್ತು. ಈ ಪ್ರೈವೇಟ್ ಮೆಂಬರ್ ಹಿಂದೆ BJPಯ 2019ರಲ್ಲಿ BJPಯ ಒಬ್ಬರು ಮಿಸ್ಟರ್ SP ಸಿಂಗ್ ಅನ್ನೋರು ಇದನ್ನು BJPಯ ಒಬ್ಬರು MP ಅವರು ಇದನ್ನು ಪ್ರಪೋಸ್ ಮಾಡಿದರು. ಅಂದರೆ ಕಡ್ಡಾಯವಾಗಿ ಭಾರತದಲ್ಲಿ ಮತದಾನ ಮಾಡುವಂಥದ್ದು ಏನಿದೆ ಇದು ಅತಿ ಅದನ್ನು ಮತದಾನ ಮಾಡೋವಂಥದ್ದನ್ನು ಕಡ್ಡಾಯ ಮಾಡಬೇಕು, ಇದನ್ನು ನ್ಯಾಯಯುತವಾಗಿ ಕಡ್ಡಾಯ ಮಾಡಬೇಕು ಅನ್ನೋದನ್ನು ಬಿಲ್ನ ತಂದಿದ್ರು. ಇದಕ್ಕೆ ತಪ್ಪಿಸ್ಕೊಂಡ್ರೆ ಯಾರಾದರೂ ಕಡ್ಡಾಯವಾಗಿ ಮತದಾನದಿಂದ ಯಾರಾದರೂ ಹೊರಗೆ ಉಳಿದ ನಾಗರಿಕರು, ಅರ್ಹ ಮತದಾರನು ಅವನಿಗೆ $500 ದಂಡವನ್ನು ವಿಧಿಸಬೇಕು ಅನ್ನೋದು ಆಗಿತ್ತು. ಹಾಗೆ ವೋಟಿಂಗ್ ಕಂಪಲ್ಸರಿ ಸಜೆಷನನ್ನು ಕೊಟ್ಟಿದ್ದರು. ಆದರೆ ಇದರ ಎವ್ಯಾಲ್ಯೂಷನ್ನ ನಾವು ನೋಡೋದಾದರೆ ಇದರ ಸಾಧ್ಯತೆಗಳನ್ನು ನೋಡೋದಾದರೆ ಇದರ ವಯಬಿಲಿಟೀಸ್ ಭಾರತದಲ್ಲಿ ಇದು ಆಗುತ್ತಾ ಅನ್ನೋದನ್ನು ನಾವು ಗಮನಿಸೋದಾದರೆ ಕಂಪಲ್ಸರಿ ವೋಟಿಂಗ್ ಬೈ ದ ಸಿಟಿಸನ್ ವಾಸ್ ಇಂಪ್ರಾಕ್ಟಿಕಲ್ ಐಡಿಯಾ. ಅಂದರೆ ಇದು ಒಂದು ಪ್ರಾಕ್ಟಿಕಲ್ ಆಗಿ ಮಾಡೋಕ್ಕೆ ಆಗದೇ ಇರೋ ಅಂಥದ್ದು. ಇದರಲ್ಲಿ ಯಾಕೆ ಅಂತಂದರೆ ಕೆಲವರು ಡೈಲಿ ಲೇಬರ್ಸ್ ಇರ್ತಾರೆ, ಇವರು ದಿನಗೂಲಿ ಕಾರ್ಮಿಕರು ಇರ್ತಾರೆ. ಆತ ಎಲ್ಲೋ ಬೇರೆ ದೆಹಲಿಯಲ್ಲೋ ಇನ್ನೊಂದು ಮಹಾರಾಷ್ಟ್ರದಲ್ಲೋ ಇಲ್ಲೆಲ್ಲೋ ಅವನು ದುಡಿಯೋಕ್ಕೆ ಹೋಗಿರ್ತಾನೆ. ಅವನಿಗೆ ನೀನು ಎಲೆಕ್ಷನಿಗೆ ಬಂದು ನೀನು ಕಡ್ಡಾಯವಾಗಿ ಮತದಾನ ಮಾಡಲೇಬೇಕು ಅನ್ನೋದಾದರೆ ಅವನ ಜೀವನ ನಿರ್ವಹಣೆ ಹೇಗೆ, ಅವನಿಗೆ ಅದ್ರ ಮೇಲೆ ಮತ್ತೆ ನಾವು ಅವನಿಗೆ ದಂಡ ಹಾಕುವಂಥದ್ದು, ಇದು ದಂಡ ಅಂತ ಬರ್ಸೋ ಅಂಥದ್ದನ್ನು ಅವನಿಗೆ ಶಕ್ತಿ ಇರಲ್ಲ. ಹಾಗಾಗಿ ಇದೊಂದು ಇಂಪ್ರಾಕ್ಟಿಕಲ್ ಐಡಿಯಾ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಮೆನಿ ಕ್ಯಾಂಡಿಡೇಟ್ಸ್ ಇಲ್ಲಿ ಮಸಲ್ಸ್ ಪವರ್, ಇಲ್ಲಿ ಅವರ ಮೇಲೆ
ಮಸಲ್ ಪವರ್ನ ಯೂಸ್ ಮಾಡಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋವಂಥದ್ದು ಕೂಡ ಹೆಚ್ಚಾಗ್ಬೋದು. ಹಾಗೆ ಕಂಪಲ್ಸರಿ ವೋಟಿಂಗ್ ವಾಸ್ ಇನ್ ಎ ಸೆನ್ಸ್ ಅಗೇನ್ಸ್ಟ್ ಡೆಮೋಕ್ರಟಿ. ಇದು ಯಾಕೆ ಅಂತಂದರೆ ಇದೊಂದು ಸಿವಿಕ್ ಡ್ಯೂಟಿ ಆಗಿರಬೇಕು. ಡ್ಯೂಟಿ ವರ್ಸಸ್ ರೈಟ್ಸ್ ಅಂತ ಬಂದಾಗ ನನ್ನ ಹಕ್ಕುಗಳು ವರ್ಸಸ್ ನನ್ನ ಕರ್ತವ್ಯ ಅಂತ ಬಂದಾಗ ಅದರಲ್ಲಿ ನಾನು ಕರ್ತವ್ಯಗಳನ್ನು ಪಾಲಿಸಿದಾಗ ನನ್ನ ಹಕ್ಕುಗಳು ನನಗೆ ಸಿಗುತ್ತೆ. ಆದರೆ ಇಲ್ಲಿ ಡೆಮೋಕ್ರಸಿಲಿ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ವ್ಯಕ್ತಿಯನ್ನು ನಾನು ಇಂಥದ್ದೇ ಕೆಲಸ ಮಾಡು ಅಂತೇಳಿ ನಾನು ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಆರ್ಟಿಕಲ್ 14 ಕೂಡ ಹೇಳುತ್ತೆ. ಎಲ್ಲ ರೀತಿಯಲ್ಲೂ ಸಮಾನತೆ ಇರಬೇಕು. ಯಾವುದೇ ರೀತಿಯಾದಂಥ ಒತ್ತಡ ತಂತ್ರಗಳನ್ನು ಸರ್ಕಾರ ಆಗಲಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳು ಕೂಡ ಯಾವುದೇ ವ್ಯಕ್ತಿಯ ಮೇಲೆ ಇಲ್ಲಿ ಏರೋದಕ್ಕೆ ಅವಕಾಶ ಇಲ್ಲ. ಅಂಥದ್ರಲ್ಲಿ ಮತದಾನ ಅನ್ನೋದೊಂದು ಸಂವಿಧಾನ ಕೊಟ್ಟಿರುವಂಥ ಒಂದು ಹಕ್ಕು ಅದು ನಮಗೆಲ್ಲ ನಾಗರಿಕರಿಗೂ. ಆದರೆ ಅದನ್ನು ನೀನು ಒತ್ತಾಯಪೂರ್ವಕವಾಗಿ ಅವನ ಮೇಲೆ ನೀವು ಬಲಪ್ರಯೋಗ ಮಾಡೋದ್ರ ಮೂಲಕ ಅಥವಾ ಅವನನ್ನು ಎದುರಿಸಿ 500 ರೂಪಾಯಿ ದಂಡ ಹಾಕ್ತೀನಿ ಅನ್ನೋದನ್ನು ಎದುರಿಸಿ ಮಾಡುವಂಥ ಕ್ರಮಗಳೇನಿದ್ದಾವೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದೊಂದು ಮಾರಕ ಅನ್ನೋದನ್ನು ಸರ್ಕಾರ ಹೇಳಿ ಇದನ್ನು ತಿರಸ್ಕರಿಸಿದೆ ಈ ಬಿಲ್ನ. ಹಾಗಾಗಿ ಈ 3 years ಡಿಬೇಟ್ ಬಿಲ್ ಆನ್ ಪುಟ್ ಆನ್ ರೆಸ್ಟ್ 3 ವರ್ಷಗಳಿಂದ ನಡೆದಿರ್ತಕ್ಕಂಥ ಚರ್ಚೆ ಈ ಮಸೂದೆ ಮೇಲೆ ಚರ್ಚೆ ನಡೆದಿತ್ತು, ಅದನ್ನು ಈಗ ನಿಲ್ಲಿಸಿದ್ದಾರೆ. ಅಂದರೆ ಇದು ಮ್ಯಾಂಡೇಟರಿ ವೋಟಿಂಗ್ ಮಾಡೋವಂಥದ್ದು ಇದು ಇಂಪ್ರ್ಯಾಕ್ಟಿಕಲ್ ಆಗುತ್ತೆ ಒಂದು ಡೆಮೋಕ್ರಸಿಗೆ ಅನ್ನೋದನ್ನು ಹೇಳಿರುವಂಥದ್ದು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆ. ಥ್ಯಾಂಕ್ ಯು ಆಲ್.